ಸಮಯ ಆಗಿದೆ ಸರಿಯಾಗಿ 4 ಗಂಟೆ 8 ಸೆಕೆಂಡ್ಗಳ ಈ ಹೊತ್ತಿನಲ್ಲಿ ಆಕಾಶವಾಣಿ ಬೆಂಗಳೂರು 101.3 FM ಅಂದರೆ ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೌದು, ನಿಮ್ಮೆಲ್ಲರಿಗೂ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಇವತ್ತಿನ ಗೆಸ್ಟ್ ಯಾರು ಅಂತ ನಿಮ್ಗೆ ಆಲ್ರೆಡಿ ತಿಳಿದಿದೆ. ಆದ್ರೂ ನಾನು ಒಂದು ಚಿಕ್ಕ ಪರಿಚಯವನ್ನು ಮಾಡೋದ್ರ ಮೂಲಕ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೇನೆ ಅಂತ ಹೇಳ್ತಾ, ಯುವಕರಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಫೌಂಡರ್ ಆಫ್ ಸ್ಕಿಲ್ಸ್ ಬಿಯಾಂಡ್ ಎಜುಕೇಷನ್ ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರು ಇವತ್ತು ನಮ್ಮ ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮದ ವಿಶೇಷ ಅತಿಥಿ. ಹಾಗೂ ನಮ್ಮ ಕಾರ್ಯಕ್ರಮದ ನಿರ್ವಾಹಕರಾದಂತಹ ಫ್ಲೋರಿನ್ ರೋಷ್ ಮ್ಯಾಮ್ ಅವರು ಸಹ ಈ ಕಾರ್ಯಕ್ರಮದ ಜೊತೆಯಾಗ್ತಾ ಇದ್ದಾರೆ. ಬನ್ನಿ, ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಪನ್ ಫೋರಂ ಯೂತ್ ಆರ್ಗೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ ನೀಡ್ತಾ ಇದ್ದಾನೆ. ನಮಗೆಲ್ಲ ತಿಳಿದಿರುವ ಹಾಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿದ್ದೇವೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳದಿದ್ದಲ್ಲಿ ಇದು ನಮ್ಮ ಖಾಸಗಿ ಹಾಗೂ ನಮ್ಮ ವೃತ್ತಿಪರ ಜೀವನದ ಮೇಲೆ ಒಂದು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಂದರೆ ವೃತ್ತಿಪರ ಹಾಗೂ ಖಾಸಗಿ ಜೀವನದ ಯಶಸ್ಸಿಗೆ ವ್ಯಕ್ತಿತ್ವ ವಿಕಸನ ಬಹಳ ಮಹತ್ವದ್ದು ಎನ್ನುವುದು ನಾವು ಇಲ್ಲಿ ಅರ್ಥಕೊಳ್ಬೋದು. ಸರಿಯಾಗಿದ್ರೆ ಯುವಕರಿಗೆ ಹೆಚ್ಚಾಗಿ ಈ ಹೊಸ ಯುವ ಅಧಿಕಾರಿಗಳಿಗೆ ವ್ಯಕ್ತಿತ್ವ ವಿಕಸನ ಎಂಬುದು ಬಹಳ ಮಹತ್ವದ್ದು. ಮತ್ತು ಬಹುಶಃ ಈ ವ್ಯಕ್ತಿತ್ವ ವಿಕಸನ ಎಂಬುದು ಎಲ್ರಿಗೂ ಅನ್ವಯಿಸುತ್ತೆ, ನಿಮ್ಮ ಉದ್ಯಮಿಗಳಿಗಿರಲಿ, ವಿದ್ಯಾರ್ಥಿಗಳಿಗಿರಲಿ, ಯಾರಿಗಾದರೂ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿರುವವರು ಕ್ಯಾಪ್ಟನ್ ಪ್ರೀತಮ್ ಮಧುಕರ್. ಇವರು ಉದ್ಯಮಿಗಳಿಗೆ, ಯುವ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಐ ಪರ್ಫಾರ್ಮೆನ್ಸ್ ಮತ್ತು ಲೀಡರ್ಶಿಪ್ ಕೋಚ್ ಆಗಿದ್ದಾರೆ. ಸ್ಕಿಲ್ಸ್ ಬಿಯಾಂಡ್ ಎಜುಕೇಷನ್ ಎಂಬ NGO 2016ರಲ್ಲಿ ಇವರು ಪ್ರಾರಂಭ ಮಾಡಿದರು. ಇವರು ಇದರ ಸ್ಥಾಪಕರು ಮತ್ತು ಟೆಡೆಕ್ಸ್ ಸ್ಪೀಕರ್ ಅಂತ ನಿಮಗೆ ಗೊತ್ತಿರುವ ಹಾಗೆ ಮಾಹಿತಿಗಳ ಒಂದು ಪೂರಣವೇ ಇವರು ನೀಡ್ತಾ ಇದ್ದಾರೆ. ಸೊ ಇವರು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಆದರೆ ಅದು 3 ಕಲ್ಪ್ರಿಟ್ಸ್ ಅಂದರೆ ಲೇಸಿನೆಸ್, ಫಿಯರ್ ಆ್ಯಂಡ್ ಡೌಟ್, ಯಾವ ರೀತಿ ಜನರಿಗೆ ಈ 3 ಕಲ್ಪ್ರಿಟ್ಸ್ ಇದೆ, ಇದನ್ನು ಓವರ್ಕಮ್ ಮಾಡಿದರೆ ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ ಎನ್ನುವುದರ ಬಗ್ಗೆ ಈ ಪುಸ್ತಕ ಬರೆದಿದ್ದಾರೆ. ಬಹುಶಃ ಈ ಪುಸ್ತಕ ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ಸ್ ಅಂತ ಅವರು ಹೇಳಿದರು. 20 ವರ್ಷಗಳ ಈ ಕ್ಯಾಪ್ಟನ್ ಆಗಿ ಶಿಪ್ಪಲ್ಲಿ ಅನುಭವ ಇರುವ ಪ್ರೀತಮ್ ಮಧುಕರ್ ಅವರು ತಮ್ಮ 2 ದಶಕಗಳ ಈ ವೃತ್ತಿ ಜೀವನದಲ್ಲಿ ಹಲವು ಸವಾಲುಗಳನ್ನು, ಹಲವು ಕಷ್ಟಗಳನ್ನು ಅವರ ಜೀವನದ್ದಕ್ಕೂ ಅವರು ಎದುರಿಸಿ ಯಶಸ್ವಿಯಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡಲು ಅವರು ಖಂಡಿತವಾಗಿ ಅರ್ಹರಾಗಿದ್ದಾರೆ. ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫ್ಲೋರಿನ್ ಅವರೇ, ನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ. 2 ದಶಕಗಳ ನಾವಿಕ ನೀವು, ಸುಮಾರು 2 ದಶಕಗಳ ಅನುಭವ ಇದೆ. ಸೊ ನೀವು ಮತ್ತು ಈ ನಮ್ಮ ವ್ಯಕ್ತಿತ್ವ ವಿಕಸನೆಗೆ ಯಾವ ರೀತಿಯ ಸಂಬಂಧ ಅಂದ್ರೆ ನನಗೆ ಒಂಥರ ಪ್ರಶ್ನೆ ಇರುತ್ತೆ ಇಲ್ಲಿ. ಹೌ ಕ್ಯಾನ್ ವಿ ರಿಲೇಟ್ ಮಧುಕರ್ ಹೂ ಇಸ್ ಅ ಸೇಲರ್, ಹೂ ಇಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಟು ಅ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್? ಏಕೆಂದರೆ ನಾವು ಕೆಡೆಟ್ಸ್ ಆದಾಗ ಸ್ಟಾರ್ಟಿಂಗಲ್ಲಿ ನಾವು ಒಂದು 18 ವರ್ಷಕ್ಕೆ ಕೆಡೆಟ್ ಆಗಿ ಒಂದು ಹಡಗಿನ ಸೇಲ್ ಮಾಡೋಕ್ಕೆ ಅಲ್ಲಿ ಜಾಯ್ನ್ ಆದಾಗ ನಮಗೊಂದು ಟ್ರೈನಿಂಗ್ ಸಿಗ್ತಾಯಿತ್ತು. ಆ ಟ್ರೈನಿಂಗಲ್ಲಿ ಏನು ಅಂದರೆ ಬೆಳಿಗ್ಗೆ ನಾವೊಂದು 3:30 ಎದ್ದು 4 ಗಂಟೆಗೆ ನಮ್ಮ ಬಾಸು ಅವ್ರ ಹತ್ರ ಹೋಗಿ ರಿಪೋರ್ಟ್ ಮಾಡಿ ಅವ್ರು ಏನೇನು ಕೆಲಸಗಳು ಕೊಡ್ತಾಯಿದ್ರು ಅವತ್ತು ಆ ಕೆಲಸಗಳೆಲ್ಲ ಮಾಡಿ, ಮತ್ತು ಆ ಕೆಲಸಗಳು ಕೆಲವು ಕಷ್ಟದ್ದು ಇತ್ತು. ಏನೋ ಆ ಸಮುದ್ರ ಹಡಗಲ್ಲಿ ಆ ಸ್ಟಾಮ್ಸಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅದೆಲ್ಲ ಮಾಡಿ ಬಂದು ವಾಪಸ್ ರಿಪೋರ್ಟ್ ಮಾಡಿ ಏನು ಕೆಲಸಗಳಿದೆಯೋ ಅದನ್ನೆಲ್ಲ ಮಾಡ್ತಾಯಿದ್ವಿ. ಆದರೆ ಏನಾಗಿದೆ ಅಂದರೆ ವರ್ಷ ದಾಟ್ತಾ ಇದ್ದಂಗೆ ಒಂದು 10 ವರ್ಷ 20 ವರ್ಷ ನನ್ನ ಕಂಡು ಬಂದಂಗೆ ಈ ಥರ ಗುಣ ನಾನು ಏನು ಸ್ಪೆಷಲ್ ಅಂತಲ್ಲ, ನಮ್ಮ ಆ ಥರ ಸನ್ನಿವೇಶ ಹಂಗಿತ್ತು, ಎಲ್ಲ ನಮ್ಮ ಬ್ಯಾಚವರೆಲ್ಲ ಆ ಥರ ಇದ್ದರು. ಆದರೆ ಈಗ ಒಂದು 20 ವರ್ಷದ ಕಳೆದ ಮೇಲೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದಾಗ ಒಂದು ಏನು ಹೇಳ್ತಾರೆ ಸಂಕಲ್ಪ ಶಕ್ತಿ, ಹಂಗಂದರೆ ಒಂದು ಕೆಲಸ ಕೊಟ್ಟರೆ ಅದನ್ನು ನಡೆಸ್ಕೊಡೋದು ಬರೋದು, ಮತ್ತು ಅದನ್ನು ಪಂಚುವ್ಯಾಲಿಟಿ ಇಟ್ಕೊಳ್ಳೋದು, ಒಂದು ರಿಲಯಬಿಲಿಟಿ ಅಂತೀವಿ. ಹಂಗಂದ್ರೆ ಏನಾರ ಒಂದು ಕೆಲಸ ನಾವು ಮಾಡ್ತೀವಿ ಅಂದರೆ ಅದನ್ನು ನಡೆಸ್ಕೊಡೋ ಅಂಥ ಕಲೆ ಅಥವಾ ಶಕ್ತಿ ಅದೆಲ್ಲ ಕಮ್ಮಿ ಆಗ್ತಾ ಬರ್ತಾಯಿತ್ತು ನಾನು ಗಮನಿಸ್ದಂಗೆ. ಸೊ ಅದಕ್ಕೆ ನಿಮ್ಮಲ್ಲಿ ಅದು ಕಡಿಮೆ ಆಗುತ್ತಾ ಅಥವಾ ನನಗೆ ಬೇರೆಯವ್ರು ನನ್ನ ಜೂನಿಯರ್ಸಲ್ಲಿ ಆ ಥರ ಕಡಿಮೆ ಅನ್ನಿಸ್ತಾ ಇತ್ತು. ಮತ್ತು ನಾನು ಬರೀ ಇದು ನನಗೆ ಸಿಗೋ ಅಂಥ ಟೀಮ್ಮೇಟ್ಸ್ ಈ ಥರನಾ ಅಥವಾ ಎಲ್ಲರೂ ಇದೇ ಥರ ಸಿಗ್ತಾ ಇದ್ದಾರಾ ಆ ಥರ ಪ್ರಶ್ನೆಗಳು ಈಗಿನ ಬಂತು. ಸೊ ಆವಾಗ ನಾನು ಬೇರೆಯವ್ರ ಜೊತೆ ಮಾತಾಡಿದಾಗ ಇಲ್ಲ, ಎಲ್ಲ ಕಡೆನೂ ಈ ಥರ ಇದೆ ಪ್ರಾಬ್ಲಮ್ಮು, ಎಲ್ಲರೂ ಈ ಥರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಈ ಥರ ಒಂದು ಅವ್ರ ಸಂಕಲ್ಪ ಶಕ್ತಿ ಹಂಗಾರೆ ಏನು ಅಂದ್ಕೊಂಡು
ಅಂದ್ಕೊಂಡ್ರು ಅದು ನಡೆಸ್ತಾ ಇಲ್ಲ. ಒಂದು ಅವ್ರ ಮಾತಿಗೆ ಬೆಲೆ ಇಲ್ಲ. ಮಾತಂದರೆ ಏನಂದರೆ, ನಾವೊಂದು ಮಾತು ಕೊಡ್ತೀವಿ ನಾವು ಫ್ರೆಂಡ್ಗೆ, ಏನೋ ನಾಳೆ ಪಿಕ್ಚರ್ಗೆ ಹೋಗೋಣ, ಒಂದು ಅಲ್ಲಿ ಸಿಗೋಣ ಅಲ್ಲಿ, ಅಥವಾ ಪ್ರಾಮಿಸ್ ಏನಿದೆ, ಅಥವಾ ನಾಳೆ ಒಂದು ಇಮೇಲ್ ಕಳಿಸ್ತೀನಿ ಅಂತ ಹೇಳ್ಬೋದು, ನಡೆಸ್ಕೊಡಲ್ಲ ಇನ್ನೊಬ್ರು. ಅದಕ್ಕಿಂತ ಇನ್ನೂ ತೊಂದರೆ ಏನಾಗಿದೆ ಅಂದರೆ, ನಾವು ಮಾತು ನಮಗೆ ಕೊಟ್ಕೊಳ್ತಿದ್ದೀವಿ ನಾನು ಈ ಕೆಲಸ ಮಾಡ್ತೀನಿ, ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ವಾಕ್ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ ಅಂತ. ನಮ್ಮ ಮಾತು ನಾವೇ ಕೇಳಲ್ಲ. ನಮ್ಮ ಮಾತು ಬೇರೆಯವ್ರಿಗೂ ನಡೆಸ್ಕೊಡಲ್ಲ, ನಮ್ಮ ಮಾತು ನಾವೇ ಕೇಳಲ್ಲ. ಆ ಥರ ಅದು ಸಂಕಲ್ಪ ಶಕ್ತಿಗೆ ತುಂಬ ಕನೆಕ್ಟೆಡ್. ಅದು ಅಂದ್ರೆ ಒಂದ್ ಲೆಕ್ಕದಲ್ಲಿ ನಮ್ಮ ಪ್ರತಿಯೊಂದು ಹಂತದಲ್ಲಿ ಒಂದು ಡಿಸಿಪ್ಲಿನ್ ಇರುವಂಥದ್ದು ಇಟ್ಸ್ ಲ್ಯಾಕಿಂಗ್ ಅಂತ ನೀವು ಹೇಳ್ತಾ ಇದ್ದೀರಿ ಪ್ರೀತಮ್. ಡಿಸಿಪ್ಲಿನ್ನು ಒಂದು, ಮತ್ತು ಆ ಬೆಂಕಿ ಬರಬೇಕು. ನಾವೊಂದು ಸ್ವಲ್ಪ ಮೇಲೆ ಏರಬೇಕು, ಒಂದು ಪದವಿ ಗೆಲ್ಲಬೇಕು, ಅಥವಾ ನಾವೇನಾರ ಒಂದು ಚಾಲೆಂಜ್ ಥರ ಗೆಲ್ಲಬೇಕು, ಜೀವನದಲ್ಲಿ ಬೆಳಿಬೇಕು ಅಂತ, ಅದು ಕಮ್ಮಿ ಆಗ್ತಾ ಇದೆ. ಸಕ್ಸಸ್ಫುಲ್. ಮತ್ತು ಅದಕ್ಕೆ ತಕ್ಕಂತೆ ಬರಬೇಕಾಗಿದ್ದ ಸಂಕಲ್ಪ ಶಕ್ತಿನೂ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಬರಬೇಕಾಗಿದ್ದು ಧೈರ್ಯ ಶಕ್ತಿನೂ ಕಮ್ಮಿ ಆಗ್ತಾ ಇದೆ. ಸೊ ಆ ಥರ ಗುಣಗಳು ಕಮ್ಮಿ ನಾನು ಗಮನಕ್ಕೆ ಬಂದಾಗ, ನಾನು ಎಲ್ರಿಗೂ ಏನಕ್ಕೆ ಏನಾರ ಮಾಡ್ತಲ್ಲ ಇದ್ರ ಬಗ್ಗೆ, ಯಾಕೆ ಜನರು ಇದ್ರ ಬಗ್ಗೆ ಒಂದು ಬೆಳವಣಿಗೆ ಕೊಡ್ತಾ ಇಲ್ಲ ಮಕ್ಕಳಿಗೆ, ಬರೀ ವಿದ್ಯಾಭ್ಯಾಸದಲ್ಲೇ ಇದು ಮಾಡ್ತಾಯಿದ್ದೀವಿ, ಪುಸ್ತಕದ ವಿದ್ಯಾಭ್ಯಾಸ. ಸೊ ಆ ಥರ ಇದ್ದಾಗ ಈ ಗಾಂಧೀಜಿಯವ್ರು ಹೇಳ್ದಂಗೆ, ನಿಮ್ಗೇನಾರ ಬೇಕು ಅಂದರೆ ಅದು ನೀವೇ ಮಾಡಬೇಕು, ಬಿಕಮ್ ದ ಚೇಂಜ್ ಯು ಸೀಕ್ ಅಂತ. ಸೊ ಅದೇ ಥರ ಅಂದ್ಕೊಂಡು, ಸರಿ ಹಂಗಂದ್ರೆ ನಾನು ಬೇರೆಯವ್ರು ಕೇಳೋಕ್ಕೆ ಬದಲು ನಾನೇ ಯಾಕೆ ನನ್ನ ಜೀವನದ್ದು ಅನುಭವ, ನಾನು ಕಲ್ತಿದ್ದು, ನಮ್ಮ ಗುರುಗಳಿಂದ ಕಲ್ತ್ಕೊಂಡಿದ್ದು, ಮೆಂಟರ್ಸು, ಕ್ಯಾಪ್ಟನ್ಸಿಂದ, ಮತ್ತು ಅದಾದಮೇಲೂ ಕೆಲವು ವರ್ಷಗಳು ಬೇರೆ ಬೇರೆ ಈ ಥರ ವಿದ್ಯಾಭ್ಯಾಸದಲ್ಲೇ ಸ್ವಲ್ಪ ಹೋಗಿ ರಿಸರ್ಚ್ ಮಾಡಿ ಯಾವ ಥರ ಇದನ್ನು ಡೆವಲಪ್ ಮಾಡಬೇಕು ಅಂತ 4 ವರ್ಷ ಅದರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನೆಲ್ಲ ತಗೊಂಡು, ಸರಿ ಈಗ ನಾನು ಒಂದು ಪ್ರೋಗ್ರಾಮ್ಸ್ಗಳು ಮಾಡೋಣ ಅಂತ ಒಂದು 2016 ಈ ಥರ ಪ್ರಾರಂಭ ಮಾಡಿ, ಸ್ಕಿಲ್ಸ್ ಬಿಯಾಂಡ್ ಎಜುಕೇಷನ್ ಅಂತ. The change you wanted to seek in yourself was started by, from you yourself became the change. ಹೌದು. ಸೊ ಪ್ರಾರಂಭದಲ್ಲಿ ಈಗ 2 ದಶಕಗಳ ಅನುಭವ ಇದೆ ಅಲ್ಲ, ಇದು ನಿಮ್ಮ ಮುಖ್ಯ ಒಂದು, ದಟ್ ವಾಸ್ ಯುವರ್ ಟ್ರೆಷರ್. ಹೌದು, ಯಾಕಂದರೆ ಅದರದ್ದು ಯುನೀಕ್ ಎಕ್ಸ್ಪೀರಿಯನ್ಸು, ಜೀವನದ ಅನುಭವ ಅಂತ ಹೇಳ್ಬೋದು. ಮತ್ತು ಅದರ ಯಾವ ಥರ ಬೇರೆ ಬೇರೆ ಸನ್ನಿವೇಶಗಳಿರ್ತಾ ಇತ್ತು, ಚಾಲೆಂಜ್ಗಳಿರ್ತಾ ಇತ್ತು, ಅದನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ತಾಯಿದ್ವಿ, ನಮ್ಮ ಆಫೀಸರ್ಸ್ಗಳನ್ನ ಯಾವ ಥರ ಟ್ರೈನ್ ಮಾಡ್ತಾಯಿದ್ವಿ, ಏನಕ್ಕೆ ಅವರು ಇದೇ ಥರ ಪ್ರಪಂಚದಿಂದನೇ ಬರ್ತಾಯಿದ್ರು ಅಲ್ವಾ. ಬಂದ್ರೂ ನಾವು ಆ 1 ವರ್ಷ 2 ವರ್ಷ ಟ್ರೈನಿಂಗ್ ಕೊಟ್ಟಾಗ ಒಳ್ಳೆ ಆಫೀಸರ್ಸ್ ಆಗಿ ಬರ್ತಾಯಿದ್ರು. ಸೊ ಅದಕ್ಕೆ ಏನು ಮಾಡ್ತಾಯಿದ್ವಿ ಅಂತ ಅದನ್ನೇ ತರಬೇಕು. ಸೊ ಈ ಕಾರ್ಯಕ್ರಮವನ್ನು ಕೇಳ್ತುವ ಯುವಕರಿಗೆ ಏನಾದರೂ ಈ ಕಾರ್ಯಕ್ರಮದಲ್ಲಿ ಪ್ರೀತಮ್ ಅವ್ರ ಜೊತೆ ಮಾತಾಡಬೇಕು, ಅಥವಾ ವ್ಯಕ್ತಿತ್ವ ವಿಕಸನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ, ನೀವು ನಮಗೆ ವಾಟ್ಸಪ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 9480901013. ಈ ನಂಬರಿಗೆ ಅವರು ವಾಟ್ಸಪ್ ಮಾಡಿ ಏನಾದರೂ ಮಾಹಿತಿಯನ್ನು ಪಡ್ಕೊಳ್ಬೋದು. ನೀವು 2 ದಶಕಗಳ ಕಾಲ ನಾವಿಕರಾಗಿದ್ದೀರಿ ಅಂತ ಹೇಳಿದ್ರಲ್ಲ ಪ್ರೀತಮ್, ಹೆಚ್ಚಾಗಿ ನಿಮ್ಮ ಒಡನಾಟ ಅಂದರೆ ಸಮುದ್ರದಲ್ಲಿ ಇರುತ್ತೆ. ಸೊ ಈ ಹೊರ ಜಗತ್ತಿನ ಜೊತೆ ನಿಮ್ಮ ಏನಿದೆಲ್ಲ ಕಮ್ಯುನಿಕೇಷನ್ ಇಸ್ ವೆರಿ ಲಿಮಿಟೆಡ್ ಅಲ್ವಾ? ಹೌದು, ಅದು ಲಿಮಿಟೆಡ್ ಕಮ್ಯುನಿಕೇಷನ್. ಅದರಿಂದ ನಾವು ಯಾವ ಥರ ನಮ್ಮ ಟೀಮ್ ಮೋಟಿವೇಟ್ ಮಾಡ್ತಾಯಿದ್ವಿ, ಮತ್ತು ಯಾವ ಥರ ಆ ಲೀಡರ್ಶಿಪ್ ತೋರಿಸ್ಬೇಕು ಆ ಸಮುದ್ರದಲ್ಲಿ. ಯಾಕಂದರೆ ಎಷ್ಟೊಂದು ಘಟನೆಗಳಾಗುತ್ತೆ ಅಲ್ಲಿ, ಆಗ ನಾವು ಕೇಳೋಕ್ಕೆ ಯಾರೂ ಇಲ್ಲ. ಇವಾಗ ಸ್ಯಾಟಲೈಟು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿದೆ, ಒಂದು 20-25 ವರ್ಷದಿಂದ ಇನ್ನೂ ಕಮ್ಮಿ ಇತ್ತು ಅದು. ಸೊ ಅದರಿಂದ ಏನಾಗ್ತಾಯಿತ್ತು, ನಮ್ಮ ಆಗಿನ ಕ್ಯಾಪ್ಟನ್ಸ್ಗಳು ಯಾವ ಥರ ಅವರು ಒಂದು ನೇತೃತ್ವ ಮಾಡ್ತಾಯಿದ್ರು, ಲೀಡರ್ಶಿಪ್ ತೋರಿಸ್ತಾಯಿದ್ರು, ಆ ಥರ ಗುಣಗಳನ್ನು ನಮಗೆ ಹೆಂಗೆ ಟ್ರೈನಿಂಗ್ ಕೊಟ್ಟರು, ನಾವು ಇದೇ ಥರ ಟ್ರೈನಿಂಗ್ ಕೊಡ್ಬೋದಾ ಮಕ್ಕಳಿಗೂ ಅಥವಾ ಯುವಕರಿಗೂ? ಅದರಿಂದ ಕೊಟ್ಟಾಗ ಅವ್ರಿಗೂ ಆ ಥರ ಒಂದು ಸಂಕಲ್ಪ ಶಕ್ತಿ ಬೆಳೆಯತ್ತಾ, ಆ ಥರ ಆತ್ಮಸ್ಥೈರ್ಯ, ಸೆಲ್ಫ್ ಕಾನ್ಫಿಡೆನ್ಸು. ಸರಿ, ವ್ಯಕ್ತಿತ್ವ ವಿಕಸನದ ಈ ಟಾಪಿಕ್ಗೆ ನಾವೆಲ್ಲ ವಾರ್ಮ್ ಅಪ್ ಆಗ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅದಕ್ಕಿಂತ ಮೊದಲು ಪ್ರೀತಮ್ ಅವರು ತಮ್ಮ ಅನುಭವಗಳನ್ನು ಹೇಳಬೇಕು. ಯಾಕಂದರೆ ಈ ಅನುಭವಗಳೇ ನಿಮ್ಮ ಈ ಜನರಿಗೆ ನೀವು ಕೊಡುವಂಥ ತರಬೇತಿ ಮುಖ್ಯ. ಸೊ ವಾಟ್ ಆರ್ ದ ಚಾಲೆಂಜಸ್ ದಟ್ ಯು ಫೇಸ್ಡ್ ಡ್ಯೂರಿಂಗ್ ದೀಸ್ 2 decades ಆಫ್ ಯುವರ್ ಲೈಫ್ ಆಸ್ ಎ ಸೇಲರ್ ಆಸ್ ವೆಲ್ ಆಸ್ ಎ ಕ್ಯಾಪ್ಟನ್? ಯಾವ ಥರದ ಸವಾಲುಗಳನ್ನು ಎದುರಿಸಬೇಕಿತ್ತು ಅಂದರೆ, ಒಂದೊಂದ್ಸಲಿ ನಾವು ಈಗ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಸ್ಟಾಮ್ಸ್ ಅಂತೀವಿ, ಸ್ಟಾಮ್ಸ್ ಬಂದಾಗ, ಸೈಕ್ಲೋನು, ಸ್ಟಾಮ್ಸು, ಅದರಲ್ಲೂ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಒಂದೊಂದ್ಸಲಿ ಏನಾಗುತ್ತೆ, ನಮ್ಮ ಕ್ರೂ ಅಂತೀವಿ, ಕ್ರೂ ಅಂದರೆ ನಮ್ಮ ಟೀಮ್ ಶಿಪ್ಸ್ ಕ್ರೂ ಸ್ಟಾಫು. ಸೊ ಅವ್ರಿಗೆ ನಾವು ಕೆಲಸಗಳು ಕೊಡಬೇಕಾಗತ್ತೆ. ಸಮುದ್ರ ಕೆಟ್ಟದಾಗಿರತ್ತಾಗ
ಹಡಗು ಅಳ್ಳಾಡ್ತಾ ಇರತ್ತೆ, ರೋಲಿಂಗ್ ಅಂತೀವಿ. ಸೊ ಆ ಥರ ಟೈಮಲ್ಲೂ ನಾವು ಆ ಡಿಸಿಷನ್ಸ್ ತೊಗೋಬೇಕು. ಅವ್ರನ್ನ ಹೋಗಿ ಒಂದು ಕೆಲಸ ಮಾಡ್ಕೊಂಡು ಬನ್ನಿ, ಯಾಕಂದರೆ ಆ ಕೆಲಸ ಮಾಡದೇ ಇದ್ದರೆ ಎಲ್ರಿಗೂ ಅಪಾಯ ಆಗ್ಬೋದು. ಸೊ ಆಗ ನಾವು ಅವ್ರನ್ನ ಕೇರು ತೊಗೋಬೇಕು, ಆದರೂ ಮೋಟಿವೇಟು ಮಾಡಬೇಕು, ಆ ಕೆಲಸ ಮಾಡ್ಕೊಂಬನ್ನಿ. ಮತ್ತು ಆ ಥರ ಬಂದಾಗ ನಾವು ಏನೇನು ಮಾಡಬೇಕು, ಡಿಸಿಷನ್ ತೊಗೊಳ್ಳೋದು, ಹಡಗಿಗೆ ಡ್ಯಾಮೇಜ್ ಆಗದೆ ಇರಲಿ ಅಂತ ಯಾವ ಥರ ಅದನ್ನು ಆಲ್ಟ್ರ್ ಮಾಡಬೇಕು. ಸೊ ಈ ಥರ ಅನುಭವಗಳು ಇದೆ. ಮತ್ತು ಒಂದೊಂದ್ಸಲಿ ಮೆಡಿಕಲ್ ಎಮರ್ಜೆನ್ಸೀಸ್ಗಳು ಆಗ್ತಾಯಿತ್ತು ಹಡಗಲ್ಲೇ. ಅಂತ ಯಾವುದಾದ್ರೂ ಘಟನೆ ನಿಮಗೆ ನೆನಪಿದ್ರೆ ಹೇಳ್ಬೋದು, ಅಂದರೆ ಸಮಥಿಂಗ್ ದಟ್ ಯು ರಿಯಲಿ ಫೇಸ್ ವಿತ್ ಚಾಲೆಂಜಸ್ ಅಂದರೆ ಒಂದು ನಾನು ಹಡಗಲ್ಲಿ ಹೋಗಬೇಕಾದ್ರೆ ಒಂದ್ಸಲಿ ಈ ಒಂದು 8 ಗಂಟೆ ರಾತ್ರಿ ಹಂಗೆ ನಂದು ಕೆಲಸ ಎಲ್ಲ ಮುಗಿದು ನಾನು ಕ್ಯಾಬಿನ್ಗೆ ಹೋಗಿದ್ದೆ. ಆಗ ನನ್ನ ಜೂನಿಯರ್ ಆಫೀಸರ್ ಒಬ್ಬ ಫೋನ್ ಮಾಡಿ, ಸರ್ ಬೇಗ ಬನ್ನಿ ಮೇಲ್ಗಡೆ ಅಂತ, ಬ್ರಿಡ್ಜ್ ಅಂದರೆ ನಾವು ಈಗ ಹೇರ್ ಪ್ಲೇನ್ ಥರ ಕಾಕ್ಪಿಟ್ ಅಂತೀವಿ, ಆ ಥರ ಹಡಗಿಗೆ ಬ್ರಿಡ್ಜ್ ಅಂತ. ಅದಷ್ಟು ಚಿಕ್ಕದಾಗಿರಲ್ಲ ಕಾಕ್ಪಿಟ್ ಥರ, ಇನ್ನೊಂದು ಸ್ವಲ್ಪ ಅಗಲವಾಗಿ ವಿಶಾಲವಾಗಿರುತ್ತೆ. ಸೊ ಅಲ್ಲಿ ನ್ಯಾವಿಗೇಷನ್ ಅಂತ ಮಾಡ್ತೀವಿ. ಅಲ್ಲಿ ಹೋದಾಗ ಹೊರಗಡೆ ನೋಡಿದಾಗ ನನಗೆ ಅಲ್ಲೊಂದು ವಾಲ್ಕೇನೋ ಎರಪ್ಟ್ ಆಗ್ತಾಯಿತ್ತು. ಸೊ ವಾಲ್ಕೇನೋ ಸಮುದ್ರದಲ್ಲಿ ನಡುವೆ ಸೊ ಸ್ವಲ್ಪ ದೂರದಲ್ಲಿತ್ತು. ಆದರೂ ಅವನು ಕರೆದಿದ್ದು, ಮತ್ತು ಆಗ ನಾವು ಡಿಸಿಷನ್ ತೊಗೋಬೇಕು, ಇಲ್ಲ ಈ ಕಡೆ ದಾರಿಯಲ್ಲಿದೆ, ಇನ್ನೂ ಸ್ವಲ್ಪ ದೂರದಲ್ಲಿ ಹೋಗೋಣ, ಇಲ್ಲ ಅಂದರೆ ನಮ್ಮ ಹಡಗಿಗೂ ಏನಾರ ಡ್ಯಾಮೇಜ್. ಸೊ ಯು ಹ್ಯಾಡ್ ಟು ನ್ಯಾವಿಗೇಟ್ ಅದರಿಂದ. ಸೊ ಅದು ಹೇಳೋಕ್ಕಾಗಲ್ಲ ಅಲ್ಲ. ಆಗ ನಾವು ಅದರಿಂದ ಎಷ್ಟು ಡಿಸ್ಟೆನ್ಸ್ ಇಟ್ಕೋಬೇಕೋ ಮುಂದಕ್ಕೆ ಹೋದ್ವಿ. ಅದಕ್ಕೆ ಕತ್ಲೆ ನಮಗೇನು ಕಾಣಿಸ್ತಾನೂ ಇಲ್ಲ. ಬೆಳಿಗ್ಗೆ ಎದ್ದು ನೋಡಿದಾಗ ಇಡೀ ಹಡಗಲ್ಲಿ ಡೆಕ್ಸಲ್ಲಿ ಒಂದು ಆ್ಯಶ್ ಅಂತ ಒಂದು ಫೀಟ್ ಬೂದಿ ಅಷ್ಟೇ ಕಂಪ್ಲೀಟಾಗಿ ಕವರ್ ಆಗಿತ್ತು. ಆಮೇಲೆ ಅದನ್ನೆಲ್ಲ ಇದು ಮಾಡಿ ಕ್ಲಿಯರ್ ಮಾಡಿ ಆ ಥರನೂ ಇತ್ತು. ಅಂದರೆ ಏನಾದರೂ ಅಲ್ಲಿ ಪ್ರಿಕಾಷನ್ ತಗೊಳ್ದಿದ್ರೆ ಡೇಂಜರ್ ಅಂತ. ಮತ್ತು ಎಷ್ಟೊಂದು ಸಲ ಈ ವೆದರ್ ರಿಲೇಟೆಡೇ ಮೇನ್ ಡೇಂಜರ್. ವೆದರ್ ಇಸ್ ಅದಕ್ಕೆ ಶಿಪ್ ಈಸ್ ಒನ್ ಅಡ್ವೆಂಚರ್ ಅಂತಾರೆ. ಸರಿ, ಹಾಗಾದ್ರೆ ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರೇ, ನಮ್ಮ ಮುಖ್ಯ ವಿಷಯಕ್ಕೆ ಇವತ್ತು ಬರೋದಾದ್ರೆ ವ್ಯಕ್ತಿತ್ವ ವಿಕಸನ ಎನ್ನುವಂಥದ್ದು. ವ್ಯಕ್ತಿತ್ವ ವಿಕಸನ ಅಂದರೆ ಏನು, ಇದು ಯಾಕೆ ಮುಖ್ಯ ಎನ್ನುವುದರ ಬಗ್ಗೆ ತಾವು ಹೇಳಬೇಕು. ಈಗ 3 ಭಾಗಗಳು ಮಾಡ್ಬೋದು. ಒಂದು ವ್ಯಕ್ತಿತ್ವ ವಿಕಸನ, ಇನ್ನೊಂದು ಏನು ಹೇಳ್ತಾರೆ ಕೌಶಲ್ಯ, ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ, ಮೂರನೇದು ಜ್ಞಾನ ಡೆವಲಪ್ಮೆಂಟ್, ಅಂದರೆ ನಾಲೆಡ್ಜ್ ಥರ. ಇಲ್ಲಿ ಒಂದು ಕೇಳಬೇಕು ನನಗೆ, ವೆನ್ ಯು ಸ್ಟಾರ್ಟೆಡ್ ಸಮಥಿಂಗ್ ಲೈಕ್ ಸ್ಕಿಲ್ಸ್ ಬಿಯಾಂಡ್ ಎಜುಕೇಷನ್ ಏನು ನೀವು ಪ್ರಾರಂಭ ಮಾಡಿದಾಗ, ಇದರಲ್ಲಿ ಸ್ಕಿಲ್ಲಲ್ಲಿ ವ್ಯಕ್ತಿತ್ವ ವಿಕಸನ ಒಂದು ಮಾತ್ರ ಇರುತ್ತಾ, ಅಥವಾ ಡಸ್ ಇಟ್ ಇನ್ಕ್ಲೂಡ್ ಎನಿ ಅದರ್ ಆಸ್ಪೆಕ್ಟ್ಸ್ ಆಫ್ ಇದು ಸ್ಕಿಲ್ಸ್? ಇದು ನನ್ನ ಪ್ರಕಾರ ಫಸ್ಟು ವ್ಯಕ್ತಿತ್ವ ಡೆವಲಪ್ ಮಾಡಿಕೊಂಡ್ರೆ ಆ ವ್ಯಕ್ತಿ ಬೇರೆ ಗುಣಗಳು ಸುಲಭವಾಗಿ ಬರುತ್ತೆ. ಯಾಕಂದರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಕ್ರಿಕೆಟ್ ಪ್ಲೇಯರ್ ಆಗಲಿ ಅಥವಾ ಮ್ಯೂಸಿಷಿಯನ್ ಆಗಲಿ, ಈಗ ಎಷ್ಟೇ ಅವರು ಕಲಿಬೇಕಂತ ಆಸೆ ಇಟ್ಕೊಂಡ್ರು ಅವರೊಂದು ಶಿಸ್ತಲ್ಲಿ ಹೋಗಿ ಅವ್ರ ಗುರುಗಳ ಹತ್ರ ಹೋಗಿ ಕಲಿದೇ ಇದ್ದರೆ ಅವ್ರು ಯಾವ ಪಾಂಡಿತ್ಯನೂ ಪಡೆಯಲ್ಲ, ಅವರಲ್ಲೇ ಅದೇ ಆ್ಯಾವ್ರೇಜಲ್ಲೇ ಇರ್ತಾರೆ. ಸೊ ಅದಕ್ಕೆ ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಅದರಲ್ಲೂ ಪ್ರಮುಖವಾಗಿ ಸಂಕಲ್ಪ ಶಕ್ತಿ, ವಿಲ್ ಪವರ್ ಅಂತ ನನ್ನ ಪ್ರಕಾರ. ಸೊ ಆ ವಿಲ್ ಪವರ್ ಒಂದು ಡೆವಲಪ್ ಮಾಡ್ಕೊಂಡ್ಬಿಟ್ರೆ ಆಗ ಅವ್ರೇನು ಹೇಳ್ತಾರೆ, ಅವ್ರ ಮಾತಿಗೊಂದು ಬೆಲೆ. ಗುರುಗಳೇ, ನಾನು ಬೆಳಿಗ್ಗೆ 7 ಗಂಟೆಗೆ ಬರ್ತೀನಿ ಅಭ್ಯಾಸಕ್ಕೆ ಅಂದರೆ 7 ಗಂಟೆಗೆ ಸ್ಟೂಡೆಂಟ್ ಇರಬೇಕು. ಇರಬೇಕು. ಆ ಗುರುಗಳಿಗೆ ಏನಾಗುತ್ತೆ, ಅವ್ರೊಂದು ಕಲ್ಸ್ಕೊಡೋಣ ಅಂತ ಒಂದು ಇದು ಬರುತ್ತೆ ಇವ್ರಿಗೆ, ಏನೋ ಇಷ್ಟು ಆ ಥರ. 1 ತಿಂಗಳಲ್ಲ, ಈಗ ಎಕ್ಸ್ಪರ್ಟ್ ಆಗಬೇಕು ಅಂದರೆ ಅದರಲ್ಲೇ ಈಗ ಜಾಕೀರ್ ಹುಸೇನ್ ಥರ ಒಂದು ತಬ್ಲದಲ್ಲಿ ಮೇಸ್ತ್ರು ಆಗಬೇಕು, ಅಥವಾ ರವಿಶಂಕರ್ ಅವ್ರ ಥರ ಸಿತಾರಲ್ಲಿ ಟಾಪ್ ಆಗಬೇಕು ಅಂದರೆ ಆ ಶಿಸ್ತು ತೋರಿಸಿದ್ರೆ ಆಗ ಒಂದು 10 ವರ್ಷ 20 ವರ್ಷಕ್ಕೆ ವರ್ಲ್ಡ್ ಫೇಮಸ್ ಆಗ್ತಾರೆ. ಸೊ ಈಗ ಇಷ್ಟ ಇರುತ್ತೆ ಎಷ್ಟೊಂದು ಮಕ್ಕಳಿಗೆ, ಯುವಕರಿಗೆ, ನಾನು ಇದಾಗಬೇಕು ಅದಾಗಬೇಕು ಅಂತ, ಆದರೆ ಸಂಕಲ್ಪ ಶಕ್ತಿ ಇಲ್ಲ, ವಿಲ್ ಪವರ್ ಇಲ್ಲ, ಕನ್ಸಿಸ್ಟೆನ್ಸಿ. ಸೊ ವಿಲ್ ಪವರ್ ಬೆಳೆಸಿದಾಗ ಡಿಸಿಪ್ಲಿನ್ ಬೆಳೆಯುತ್ತೆ, ಅವ್ರ ಫೋಕಸ್ ಬೆಳೆಯುತ್ತೆ, ಅವ್ರ ಕನ್ಸಿಸ್ಟೆನ್ಸಿ ಬೆಳೆಯುತ್ತೆ. ಸೊ ಯಾವುದೇ ಒಂದು ಏನು ಹೇಳ್ತಾರೆ ಸ್ಕಿಲ್ಸ್ ಬಿಯಾಂಡ್ ನಮ್ಮ ಎಜುಕೇಷನ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನವೇ ಮುಖ್ಯ ಅಂತ ಹೇಳ್ತೀರಾ? ಪ್ರತಿಯೊಬ್ಬ ಜನರಿಗೆ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ, ಅವ್ರು ಹುಟ್ಟುವಾಗಲೇ ಬರ್ತದೆ ಅಂತ ಹೇಳ್ತೀರಾ. ಹಾಗಾದ್ರೆ ಈ ವ್ಯಕ್ತಿತ್ವ ವಿಕಸನ ಅಂದ್ರೆ ಹೇಗೆ ಇದು ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿರುವ ಆ ಪ್ರತಿಭೆ, ಆ ಟ್ಯಾಲೆಂಟ್ ಈಚ್ ಇಂಡಿವಿಜುವಲ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಇಂಡಿವಿಜುವಲ್ ಟು ಇಂಡಿವಿಜುವಲ್. ಇದು ಏನು ನಮ್ಮಲ್ಲಿ ಅದು ಸ್ಫುಟವಾಗಿರುತ್ತಾ, ಅಥವಾ ಅದನ್ನು ಹೊರಗೆ ತರಬೇಕಾ, ಅಥವಾ ಅದನ್ನು ಏನಾದರೂ ಅಭ್ಯಾಸ ಮಾಡಿ, ಈಗ ಸಂಗೀತವನ್ನು ಹೇಗೆ ಅಭ್ಯಾಸ ಮಾಡ್ತೀರಾ ಅಂತ ಹೇಳಿದ್ರೆ ಆ ಥರ ನಾವು ಡೆವಲಪ್ ಮಾಡಬಹುದಾ ಅಂತ ನಿಮ್ಮ ಈ ಇಷ್ಟು ವರ್ಷಗಳ ಅನುಭವದ ಪ್ರಕಾರ? ಸೊ ಈಗ ಏನಾಗಿದೆ, ಈಗ ಒಂದು ಚಿಕ್ಕ ಮಕ್ಕಳಾದಾಗ ನನ್ನ
ಅನುಭವ ಮತ್ತು ಅಬ್ಸರ್ವೇಷನ್ ಪ್ರಕಾರ ಎಲ್ಲರ ವಿಲ್ ಪವರು ಈಕ್ವಲ್. ಹೇಗೆ ಅಂದರೆ ಈಗೊಂದು ನಾವೊಂದು ಚಿಕ್ಕ ಮಗು ನೋಡಿದ್ರೆ, 1 ವರ್ಷದ ಮಗು, ಅಲ್ಲಿ ಕುರ್ಚಿ ಮೇಲೆ ಏನಾರು ಒಂದು ಬಾಟ್ಲ್ ಇರ್ಬೋದು ಅಥವಾ ಏನಾರು ಗೊಂಬೆ ಇರ್ಬೋದು. ಆ ಮಗುಗೆ ಸಂಕಲ್ಪ ಏನಂದರೆ ಆ ಗೊಂಬೆ ನಾನು ತೊಗೋಬೇಕು. ಈಗ ಮಗುನ ತಡಿಯೋಕ್ಕಾಗಲ್ಲ. ಆ ಸಂಕಲ್ಪ ಮಾಡ್ಕೊಂಡ್ಮೇಲೆ ಏನಾರ ಆಗಲಿ, ಆ ಕುರ್ಚಿನಾರ ಬೀಳಿಸ್ಲಿ, ಆ ಗೊಂಬೆನೋ ಬಾಟ್ಲೋ ಏನು ತೊಗೋಬೇಕೋ ತೊಗೋಬೇಕು, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆದರೆ ವರ್ಷ ನಾವೇನು ಮಾಡ್ತೀವಿ ತಂದೆ ತಾಯಿ ಅಥವಾ ಮನೆಯವರಾಗಿ ಆ ಮಗುವಿಗೆ ಡಿಸ್ಟ್ರ್ಯಾಕ್ಟ್ ಮಾಡ್ತೀವಿ, ಬೇರೆ ಕಡೆ ಇದು ಮಾಡಿಸ್ತೀವಿ. ಸೊ ಆ ಸಂಕಲ್ಪ ಶಕ್ತಿನ ನಾವು ವೀಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಸ್ಕೂಲ್ ಕಾಲೇಜು ಆ ಥರ ಏನಾಗುತ್ತೆ, ನಾವು ಅದ್ರ ಬಗ್ಗೆ ಬರೀ ಮೆಂಟಲ್ ಎಜುಕೇಷನ್ ಕೊಡ್ತೀವಿ. ಹಂಗಾರೆ ಬರೀ ಜ್ಞಾನದ್ದು, ಬರೀ ಮೆಂಟಲ್ ಡೆವಲಪ್ಮೆಂಟ್ ಅಂತ. ಸೊ ಆಗೇನಾಗುತ್ತೆ, ನಾವು ಈ ಥರ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ಒಂದು ಬೆಳಿಗ್ಗೆ ಎದ್ದು ನಮ್ಮ ಬೆಡ್ನ ರೆಡಿ ಮಾಡ್ಕೊಳ್ಳೋದು, ಅಥವಾ ಮನೇಲಿ ಏನಾರ ಕೆಲಸ ಇದ್ದರೆ ಮಾಡೋದು, ಬೇರೆ ಏನಾರ ಕೆಲಸಗಳು ಮಾಡ್ಕೊಂಡು ಬರೋದು, ಆ ಥರ ಕೆಲಸಗಳು ಕಮ್ಮಿ ಆಗ್ತವೆ, ಒಂದು ಡಿಸಿಪ್ಲಿನ್ ಕಮ್ಮಿ ಆಗ್ತದೆ. ಸೊ ಆ ಥರ ಗುಣಗಳು ಇಂಪಾರ್ಟೆಂಟು. ಹಂಗಂದರೆ ಯಾರೋ ಒಬ್ಬರು ಹೆಲ್ಪ್ ಬೇಕಾಗತ್ತೆ ಹೊರಗಡೆ. ಒಂದು ಎಲ್ಲಾರು ಹೋಗ್ತಾ ಇರ್ತಾರೆ, ಯಾರೋ ಒಂದು ಹೆಲ್ಪ್ ಬೇಕು ಅಂತ ನಮ್ಗೆ ಗೊತ್ತು, ಅವ್ರಿಗೊಂದು ಹೆಲ್ಪ್ ಮಾಡಬೇಕು ಅಂತ. ಯಾರೂ ಆದರೆ ಹೆಲ್ಪ್ ಮಾಡಲ್ಲ ಅವ್ರಿಗೆ. ಅಥವಾ ಆಫೀಸಲ್ಲಿ ಕೊಲೀಗ್ಸ್ ಆಗಿರ್ಬೋದು, ಒಂದು ಹೆಲ್ಪ್ ಮಾಡಲ್ಲ. ಏಕೆಂದರೆ ಅದ್ರ ಗುಣ ಥರ ಬಂದಿಲ್ಲ ಅವ್ರಿಗೆ. ಸೊ ಆ ಗುಣ ಬೆಳೆಸಬೇಕು ಮೈಂಡ್ಫುಲ್ಲಾಗಿ. ಏಕೆಂದರೆ ಅದರ ಪಾಡಿಗೆ ಅದನ್ನೇ ಬಿಟ್ಟರೆ ಅದು ಆಗ್ತಾಯಿಲ್ಲ, ಏಕೆಂದರೆ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸೊ ಈ ಥರ ಅದನ್ನು ಮೈಂಡ್ಫುಲ್ಲಾಗಿ ಡೆವಲಪ್ ಮಾಡಿದ್ರೇ ಅದು ಬೆಳೆಸೋಕ್ಕಾಗೋದು. ಸರ್, ಪ್ರೀತಮ್ ಮಧುಕರ್ ಅವರೇ, ಈಗ ನೀವು ಹೇಳಿದ್ರಿ ಒಂದು ಕ್ರಿಕೆಟದ ಉದಾಹರಣೆ ತಗೊಂಡ್ರೆ ಅಥವಾ ಸಂಗೀತದ ಉದಾಹರಣೆ ತಗೊಂಡ್ರೆ ಬಹಳಷ್ಟು ಮಂದಿ ಕಲಿತಾರೆ. ಆದರೆ ಎಲ್ಲರೂ ಜಾಕಿರ್ ಹುಸೇನ್ ಹಾಕ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ನಮ್ಮ ಯಾರು ಸಿತಾರ್ ಮೇಸ್ಟ್ರು ರವಿಶಂಕರ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲೋ ಒಂದು ಪ್ರತಿಭೆ ಎನ್ನುವಂಥದ್ದು ಇದ್ದೇ ಇರ್ತಲ್ಲ. ಬಟ್ ಅದನ್ನು ನಾವು ಒಂದು ಮಟ್ಟಿಗೆ ನಾವು ಅದನ್ನು ಬೆಳೆಸ್ಬೋದು. ಬಟ್ ಅಲ್ಲಿ ಪ್ರತಿಭೆ ಎನ್ನುವುದು ಇರಲೇಬೇಕಾಗತ್ತಲ್ಲ ಸ್ವಲ್ಪವಾದರೂ. ಅದಕ್ಕೆ ಈ ಆ ಗುರಿನ ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟು. ಈಗ ಏನಾಗುತ್ತೆ, ತಂದೆ ತಾಯಿಗಳೇ ಗುರಿ ಕೊಡ್ತಾರೆ ಮಕ್ಕಳಿಗೆ. ಚಿಕ್ಕ ಮಕ್ಕಳಾಗೋದು ಪರವಾಗಿಲ್ಲ, ಈಗ ಒಂದು 15, 18, 20 ವರ್ಷಕ್ಕೂ ಈಗ ತಂದೆ ತಾಯಿ ಹೇಳಿದ್ರೆ ನೀನು ಕ್ರಿಕೆಟರ್ ಆಗು, ಸಚಿನ್ ತೆಂಡೂಲ್ಕರ್ ಆಗು ಅಂದರೆ ಆ ಗುರಿ ಅವ್ರದ್ದಲ್ಲ. ಸೊ ಆದ್ದರಿಂದ ಅವ್ರು ಆ ಥರ ಅಷ್ಟು ಲೆವೆಲ್ಗೆ ಬರೋಕ್ಕಾಗಲ್ಲ. ಈಗ ಅವ್ರ ಗುರಿ ಇರ್ಬೋದು, ನಾನೊಂದು ಯೂಟ್ಯೂಬರ್ ಆಗ್ತೀನಿ, ಅದರಲ್ಲಿ 1 million ಫಾಲೋವರ್ಸ್ ತರ್ತೀನಿ ಅಂತ ಇರ್ಬೋದು ಅಲ್ವಾ. ಸೊ ಅವ್ರಿಗೆ ಆ ಸಂಕಲ್ಪ ಇದೆ, ನಾವು ಅದನ್ನು ಬೆಳೆಸ್ಕೊಡೋಕ್ಕಾಗತ್ತಾ? ಅದರಲ್ಲಿ ಬೇಕಾದ್ರೆ ಅವ್ರು ಗೆಲ್ಲುತ್ತಾರೆ, ಅದರಲ್ಲಿ ಅವರೇ ಫಸ್ಟ್ ಆಗ್ತಾರೆ, ಯಾಕಂದರೆ ಅವ್ರಿಗೆ ಬಂದಿರೋದು ಸಂಕಲ್ಪ ಅದು. ಸೊ ಅದಕ್ಕೆ ಸಂಕಲ್ಪ ಬೇರೆಯವ್ರ ಸಂಕಲ್ಪ ಆಗೋಕ್ಕಾಗಲ್ಲ, ಸ್ವಯಂ ಸಂಕಲ್ಪ ಆಗಬೇಕು. ಹಾಗಾದರೆ ಈ ವ್ಯಕ್ತಿತ್ವ ವಿಕಸನ ಎನ್ನುವುದು ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದಾ? ಅದರಲ್ಲಿ 3 ಭಾಗ ಅಂತ ಹೇಳ್ತೀನಿ. ಅದರಲ್ಲಿ ಒಂದು ಫಿಸಿಕಲ್ ಸಂಕಲ್ಪ. ಹಂಗಂದರೆ ಈಗ ನೀವು ಕೆಲವರು ಹಳಬ್ರಲ್ಲಿ ನೋಡ್ಬೋದು, ಎಸ್ಪೆಷಲಿ ನನ್ನ ಪ್ರಕಾರ ಈ ಇಂಡಿಪೆಂಡೆಂಟ್ಗಿಂತ ಮುಂಚೆ ಹುಟ್ಟಿದವರು, ಸೀನಿಯರ್ ಸಿಟಿಸನ್, ಸೂಪರ್ ಸೀನಿಯರ್ಸು, ಅವರು 90ಸಲ್ಲೂ ಅಥವಾ ಸೆಂಚುರಿನೂ ಇರ್ತಾರೆ. ಸೊ ಆ ಥರದವ್ರದ್ದು ಒಂದು ಸಂಕಲ್ಪ ನೀವು ನೋಡಿದ್ರೆ, ಒಂದ್ಸಲಿ ಅವರು ಮಾತಾಡೋದ್ರಲ್ಲಾಗಲಿ ಅಥವಾ ಒಂದು ಕೆಲಸ, ಒಂದು ಶಿಸ್ತು, ಅದೇ ಒಂಥರ ಶಿಸ್ತು. ಅವ್ರು ಏನಾರು ಕೆಲಸ ಹೇಳ್ತೀವಿ ಅಂದರೆ ಅದು ಮಾಡ್ತಾನೆ ಇರ್ತಾರೆ. ಸೊ ಅದು ಈಗ ಕಮ್ಮಿ ಆಗ್ತಾನೇ ಇದೆ ಅಲ್ವಾ. ಈಗ ನಾವು ಜಾಸ್ತಿ ಈಗ ಬರೀ ಪುಸ್ತಕದ್ದು ಅಭ್ಯಾಸ ಕೊಡ್ತೀವಿ. ಅದಕ್ಕೆ ಒಂದೊಂದ್ಸಲಿ ನೋಡಿದಾಗ ಎಷ್ಟೊಂದು ಸಲ ಸ್ಕೂಲಲ್ಲಿ ಒಬ್ಬರು ವಿದ್ಯಾಭ್ಯಾಸ ಮಾಡಿರಲ್ಲ, ಆದರೂ ಅವ್ರು ಹೋಗಿ ತುಂಬ ಶ್ರೀಮಂತರಾಗಿರ್ತಾರೆ, ಬಿಸ್ನೆಸ್ಸಲ್ಲೋ ಬೇರೆ ಓದೋರು ಹೇಗೆ ಈ ಥರ ಆದರೂ ನನಗಿಂತ ಕಮ್ಮಿ ಮಾರ್ಕ್ಸ್ ತೊಗೊಳ್ತಾ ಇದ್ರು ಇವರು, ಆದರೂ ನನಗಿಂತ ಅಷ್ಟೊಂದು ಶ್ರೀಮಂತರು, ಅಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ. ಯಾಕೆ ಆಗಿದ್ದಾರೆ ಅಂದರೆ ಅವ್ರು ಈ ಥರ ಪರ್ಸ್ನಾಲಿಟಿ ಬೆಳೆಸ್ಕೊಂಡು ಆ ಲೀಡರ್ಶಿಪ್ ತೋರಿಸಿ ಅದರಿಂದ ಬೆಳೆದಿರೋದವ್ರು. ಬರೀ ವಿದ್ಯಾಭ್ಯಾಸ ಒಂದೇ ಇಲ್ಲ, ಅದು ಇಂಪಾರ್ಟೆಂಟ್, ಅದ್ರ ಜೊತೆ ಇದನ್ನು ಬೆಳೆಸಿದ್ರೆ ಇನ್ನೂ ಟಾಪ್ ಆಗಿ ಹೋಗ್ತಾರೆ ಅವರು. ಅಂದರೆ ಆಂಟ್ರಪ್ರಿನರ್ಶಿಪ್ ಎನ್ನುವಂಥದ್ದು ಅದು ಒಂದು ಕೂಡ ಅದೊಂದು ಪ್ರತಿಭೆ ಅಥವಾ ಕಲೆ ಅಂತ ಹೇಳ್ಬೋದು. ಅಲ್ಲಿ ಕೆಲವರು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಯು ಗೋ ಫಾರ್ ವರ್ಕ್, ಸಮ್ ಆಫ್ ದೆಮ್ ಬಿಕಮ್ ಆಂಟ್ರಪ್ರಿನರ್ಸ್. ಹೌದು, ಸರಿ. ಈಗ ಹಾಗಾದರೆ ಈ ವ್ಯಕ್ತಿತ್ವ ವಿಕಸನ ಎನ್ನುವಂಥದ್ದು ಇದು ತರಬೇತಿ ಮೂಲಕ ಬೆಳೆಸ್ಬೋದು ಅಂತ ಹೇಳ್ತೀರಾ. ಹಾಗಾದರೆ ಇದಕ್ಕೆ ಸರಿಯಾದ ಒಂದು ವಯಸ್ಸು ಅಂತ ಏನಾದರೂ ಇದೆಯಾ? ಎಷ್ಟನೇ ವಯಸ್ಸಿಗೆ ನಾವು ಇದು ಪ್ರಾರಂಭ ಮಾಡಬೇಕು, ಅಥವಾ ಇದರಲ್ಲಿ ನಮ್ಮ ಜೀನ್ ಅಥವಾ ನಮ್ಮ ಟ್ಯಾಲೆಂಟ್ ಎಷ್ಟು ಮಟ್ಟಿಗೆ ಇರ್ತದೆ ಮತ್ತು ಎಷ್ಟು ಮಟ್ಟಿಗೆ ಅದನ್ನು ಬೆಳೆಸ್ಬೋದು ಎನ್ನುವಂಥದ್ದು, ಎಲ್ಲರಲ್ಲೂ ಒಂದೇ ಥರದ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ಈಗ ಒಂದು ಜನರಲ್ ಇದು ಮಾಡ್ಬೋದು. ಹೇಗೆ ಮನುಷ್ಯರಿಗೆ ಒಂದು 206 ಬೋನ್ಸ್ ಇದೆ ಅಂತ ಹೇಳ್ತೀವೋ, ಅದೇ ಥರ ಒಂದು ಜನರಲ್ ವ್ಯಕ್ತಿತ್ವ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬೆಳೆಸ್ಬೋದು. ಅದ್ರ ಮೇಲೆ ಅವ್ರ ಸ್ವಂತ ಗುಣಗಳು ಬೆಳೆಸ್ಕೊಳತ್ತದ್ರ ಮೇಲೆ. ಆದರೆ ಮೇನ್
ಫ್ರೇಮ್ ಇದೆಯಲ್ಲ ಅದನ್ನು ನಾವು ಬೆಳೆಸ್ಬೋದು. ಅದಕ್ಕೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದಾಗ ಇದು ಯಾವ ವಯಸ್ಸಲ್ಲಿ ಬೆಳೆಸ್ಬೋದು ಅಂದರೆ, ಇದು 15 ವರ್ಷದವರೆಗೂ ತಂದೆ ತಾಯಿ ಮತ್ತು ಟೀಚರ್ಸು ಸ್ಕೂಲಲ್ಲಿ ಬೆಳೆಸ್ಬೋದು. ಮತ್ತು 15 ವರ್ಷ ಆದಮೇಲೆ ಸ್ಕೂಲ್ ಟೀಚರ್ ಆಗ್ಬೋದು ಅಥವಾ ಹೊರ್ಗಿನ ತರಬೇತರು, ಕೋಚ್ಗಳು ಅಥವಾ ಗುರುಗಳು ಅಂಥವರು ಬೆಳೆಸೋಕ್ಕಾಗತ್ತೆ. ಆದರೆ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿನೇ ಬೆಸ್ಟ್ ಗುರು, ಟೀಚರು. ಯಾಕಂದರೆ ಮನೆಯಲ್ಲಿ ಯಾವ ಥರ ಶಿಸ್ತು ಬೆಳೆದಾಗ, ಈಗ ಎಷ್ಟೋ ತಂದೆ ತಾಯಿಗಳು ಮಗುಗೆ ಇಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ದೀನಿ, ನೀನು ಮಾಡಬೇಡ, ಸ್ವಲ್ಪ ಆರಾಮಾಗಿರು ಅಂತ ಎಷ್ಟೊಂದು ಹೇಳ್ತಾರೆ. ಆ್ಯಕ್ಚುಲಿ ಅದು ಅವ್ರನ್ನ ವ್ಯಕ್ತಿತ್ವ ಡೆವಲಪ್ಮೆಂಟಲ್ಲಿ ಇನ್ನೂ ಡ್ಯಾಮೇಜ್ ಮಾಡ್ತಾ ಇದೆ ಹೊರತು ಅವ್ರಿಗೆ ಬೆಳವಣಿಗೆಗೆ ಅವಕಾಶ ಕೊಡ್ತಾ ಇಲ್ಲ. ಸರ್, ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಚೈತ್ರ ಅವ್ರಿಗೆ ಏನಾದರೂ ಪ್ರಶ್ನೆ ಕೇಳಬೇಕಂತ ಇದೆಯಾ ಅಥವಾ ಒಂದು ಬ್ರೇಕ್ ತಗೊಳ್ಳೋಣ? ಹಾಂ ಮೇಡಮ್, ಒಂದು ಪ್ರಶ್ನೆ ಅಂದರೆ ಸರ್ ಅವಾಗಲೇ ಹೇಳ್ತಾ ಇದ್ರು, ನಾವು ಸಾಗರದಲ್ಲಿ ನಾವು ಎಷ್ಟೊಂದು ಕ್ರಿಟಿಕಲ್ ಆಗಿ ಒಂದು ಸುನಾಮಿನೋ ಆ ಥರ ಎಲ್ಲ ಒಂದು ಕ್ರಿಟಿಕಲ್ ಸ್ಟೇಜ್ನ ನಾವು ಫೇಸ್ ಮಾಡಿದ್ದೀವಿ ಅಂತ. ಆ ಸಮಯದಲ್ಲಿ ನೀವು ಟ್ರೈನ್ ಅಪ್ ಮಾಡ್ತಿರುವಾಗ ನಿಮ್ಗಾರ ಆಗಲಿ ಅಥವಾ ಟ್ರೈನಿಂಗ್ ತೊಗೊಳ್ತಿರೋರಿಗೆ ನಾನು ಈ ಕ್ಷಣಕ್ಕೆ ನಾನು ಇಲ್ಲಿಂದ ಹೊರಟು ಬಿಡಬೇಕು, ನನಗೆ ಈ ಥರ ವರ್ಕ್ ಬೇಡ ಅಂತ ಯಾರಾದರೂ ಅನಿಸಿ ಅಲ್ಲಿಂದ ವಾಪಸ್ ಬಂದಿರೋದು ಇದೆಯಾ ಸರ್ ನಿಮ್ಮ ಒಂದು ಇದರಲ್ಲಿ ಜರ್ನಿಯಲ್ಲಿ? ಹೌದು, ಆ ಥರ ಆಗಿದೆ. ಎಷ್ಟೊಂದು ಎಲ್ಲರೂ ಅಂತ ಹೇಳಲ್ಲ, ಆದರೆ ಎಷ್ಟೊಂದು ಸಲ ಎಲ್ರಿಗೂ ಆ ಥರ ಮನಸ್ಸಲ್ಲಿ ಬಂದಿರುತ್ತೆ, ಇದು ನಾನು ಬಂದಿದ್ದು ಸರಿನಾ ಈ ಜಾಗಕ್ಕೆ, ಈ ಕೆಲಸ ಮಾಡಬೇಕಾ? ಯಾಕಂದರೆ ನಂದು ಫಸ್ಟ್ ಡೇ ಸೇಲಿಂಗ್, ನಾನು ಪ್ರಾರಂಭ ಮಾಡಿದ ಫಸ್ಟ್ ಡೇನೇ ಹಡಗು ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಫಿಯರ್ ಸ್ಟಾಮ್ ಇದೆ. ಇದು ಬೇ ಆಫ್ ಬೆಂಗಾಲ್ ಕ್ಯಾಲ್ಕಟ್ಟಾದಲ್ಲಿ ಸೇರಿಕೊಂಡು ಆ ಶಿಪ್ಪು ಈ ಕಡೆ ಕೊಚ್ಚಿ ಕಡೆಗೆ ಬರ್ತಾಯಿತ್ತು. ಆಗ ಆ ಟೈಮಲ್ಲಿ ಮಾನ್ಸೂನ್ ಟೈಮು, ಸಿಕ್ಕಾಬಟ್ಟೆ ದೊಡ್ಡ ಸ್ಟಾಮು. ಹಡಗಲ್ಲಿ ಈಗ ಏನು ಹೇಳ್ತಾರೆ ಸೀ ಸಿಕ್ನೆಸ್ ಅಂತಾರೆ. ಸೀ ಸಿಕ್ನೆಸ್ ಅಂದರೆ ಒಂಥರ ವಾಮಿಟಿಂಗು, ಸೀ ಸಿಕ್ನೆಸ್ ಬರುತ್ತೆ. ಸೊ ಯಾಕಂದರೆ ನಾನು ಅವತ್ತೇ ಫಸ್ಟ್ ಡೇ ಕಾಲಿಡ್ತಾ ಇರೋದು, ಆ ಕಾಲಿಟ್ಟು ಹೊರಗಡೆ ಹೋಗ್ತಾ ಇದ್ದಂಗೆ ಸ್ಟಾರ್ಮು. ಏನಕ್ಕಪ್ಪ ಇಲ್ಲಿ ಬಂದೆ ಕೆಲಸ ಮಾಡೋಕ್ಕೆ ಅಂತ ಅನ್ನಿಸ್ಬಿಟ್ಟು. ಯಾಕಂದರೆ ನಾನೇ ಮತ್ತೆ ನನ್ನ ಸಂಕಲ್ಪ ಅದು, ನನಗೆ ಶಿಪ್ಪಲ್ಲಿ ಕೆಲಸ ಮಾಡಲೇಬೇಕು ಅಂತ ಹಠ ಹಿಡಿದು ನಮ್ಮ ತಂದೆ ತಾಯಿಯವ್ರಿಗೂ ಹೇಳಿ, ಇಲ್ಲ ನಾನು ಅಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ಅದನ್ನು ಬಂದ ಮೇಲೆ ಈಗ ಈ ಥರ ಆಗ್ತಾ ಇದ್ದಿಲ್ಲಪ್ಪ, ಈಗ ವಾಪಸ್ ಹೋಗೋಕ್ಕೂ ಆಗಲ್ಲ, ನಾನೇ ಕೇಳಿದ್ದೀನಿ, ಇಲ್ಲ ನಾನು ಮಾಡಲೇಬೇಕು ಅಂತ ಹಠ ಹಿಡ್ದು. ಆದರೆ ನನ್ನ ಸೀನಿಯರ್ಸು ಅವ್ರು ಹೇಳೋದು, ಇಲ್ಲ ಇದೆಲ್ಲ ಆಗುತ್ತೆ, ಇನ್ನೊಂದು ಸ್ವಲ್ಪ ದಿವಸ ಇರು, ನೋಡೋಣ ಯಾವ ಥರ ಅಂತ. ಸೊ ಅವರು ಯಾವ ಥರ ಗೈಡ್ ಮಾಡಿದ್ರು, ಸಪೋರ್ಟ್ ಮಾಡೋದು, ಅದು ಇಂಪಾರ್ಟೆಂಟ್. ಈಗ ಅವ್ರುಗಳು ಭಯ ಬಿಡಿಸ್ಬಿಟ್ಟಿದ್ರೆ ಅಥವಾ ಇಲ್ಲ ಬೇಡ ಇದಾಗಲ್ಲ ನಿನಗೆ ಅಂದ್ಬಿಟ್ಟಿದ್ರೆ, ಹೌದೇನೋ ಆಗಲ್ಲ, ಯಾಕಂದ್ರೆ ನನಗೂ ಗೊತ್ತಿಲ್ಲ, ಅನುಭವನೂ ಇಲ್ಲ. ಸೊ ಅದಕ್ಕೆ ಆ ಥರ ಒಳ್ಳೆ ಮೆಂಟರ್ಸ್ ಇದ್ದರೆ ಅವರು ಹೇಳ್ಕೊಡ್ತಾರೆ ಯಾವ ಥರ ಇರಬೇಕು. ಸೊ ಇಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಅಥವಾ ಯಾವ ರೀತಿ ನೀವು ಬೆಳೆದು ಬಂದಿದ್ರಿ ಎನ್ನುವುದು ಕೂಡ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ವೆರಿ ಡಿಸೈಸಿವ್ ದೇ. ಹೌದು ಅಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್, ನಿಮಗೆ ಆತ್ಮಸ್ಥೈರ್ಯ ಕೂಡ ಬೇಕು ನಿಮಗೆ, ಮತ್ತೆ ಪಾಸಿಟಿವ್ ಥಿಂಕಿಂಗ್. ಸೊ ಇದೆಲ್ಲ ಪಾರ್ಟ್ ಆಫ್ ನಿಮ್ಮ ವ್ಯಕ್ತಿತ್ವ ವಿಕಸನ ಅಂತ ಕಾಣುತ್ತೆ. ಸರಿ, ಹಾಗಾದ್ರೆ ಒಂದು ಬ್ರೇಕ್ ತಗೊಳ್ಳೋಣ. ಪ್ರೀತಮ್ ಅವರ ಇಷ್ಟದ ಹಾಡು ಯಾರು ಇದ್ರೆ ಖಂಡಿತ ಪ್ಲೇ ಮಾಡ್ತೀನಿ. ಅವರಿಗೆ ಇಷ್ಟ ಆದಂತ ಒಂದು ಸಾಂಗ್ ಇದೀಗ ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮದಲ್ಲಿ. ಕೇಳುಗರೆ, 4:17 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು 101.3 FM-ನಿಂದ ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಯುವಕರಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಫೌಂಡರ್ ಆಫ್ ಸ್ಕಿಲ್ಸ್ ಬಿಯಾಂಡ್ ಎಜುಕೇಷನ್ ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಓಪನ್ ಫೋರಂ ಕಾರ್ಯಕ್ರಮ ಮುಂದುವರಿಯುತ್ತೆ. ಮಧುಕರ್ ಅವರೇ, 2 ದಶಕಗಳ ನಿಮ್ಮ ಸೇವೆಯ ನಂತರ, ನೀವು ಹೊರ ಬಂದ ನಂತರ ಡೈರೆಕ್ಟಾಗಿ ನೀವು ಈ ಸ್ಕಿಲ್ ಬಿಯಾಂಡ್ ಎಜುಕೇಷನ್ ಎನ್ನುವಂಥ NGO ಸ್ಥಾಪನೆ ಮಾಡಿದ್ರಾ ಅಥವಾ ಏನಾದರೂ ಗ್ರೌಂಡ್ ವರ್ಕ್, ಡಿಡ್ ಯು ಸ್ಟಾರ್ಟ್ ಎನಿ ಗ್ರೌಂಡ್ ವರ್ಕ್ ಬಿಫೋರ್ ಯು ಆ್ಯಕ್ಚುಲಿ ಲಾಂಚ್ ದಿಸ್? ಹೌದು, ಒಂದು 2012 ನನ್ನ ಮಗನಿಗೆ ಒಂದು ಒಳ್ಳೆಯ ತರಬೇತಿ ಕೊಡಬೇಕು, ಯಾವ ಥರ ಅದನ್ನು ಬರೀ ವಿದ್ಯಾಭ್ಯಾಸ ಅಂದರೆ ಬರೀ ABCD ಕಲಿಸೋದೊಂದೇ ಅಲ್ಲ, ಬೇರೆ ಥರ ಯಾವ ಥರ ಗುಣಗಳು ಕಲಿಸ್ಬೇಕು ಮಕ್ಕಳಿಗೆ. ಸೊ ಎಸ್ಪೆಷಲಿ ಈಗ ಸಿಟಿಗಳ ಏನಾಗಿದೆ, ಬರೀ ನಾವು ಈ ಥರ
ಪುಸ್ತಕದ ವಿದ್ಯಾಭ್ಯಾಸನೇ ಕಲಿಸ್ಕೊಡ್ತಾರೆ. ಅಂದ್ರೆ ಬುಕ್ ವಂಶತೆ ಬುಕ್ ನಾವು ಹೇಳ್ತೇವೆ, ಹೇಳ್ತೀವಿ. ಪುಸ್ತಕದ ಪುಸ್ತಕದ್ದು ಒಳ್ಳೇದು ಇರಬೇಕು, ಅದಲ್ಲ. ಆದರೆ ಬರೀ ಅದೊಂದೇ ಅಲ್ಲ. ಅಂದರೆ ಕ್ಲಾಸಲ್ಲಿ ಬರೀ ಮಕ್ಕಳು ಸ್ಟಾರ್ಟಿಂಗಿಂದ ಬರೀ ಪುಸ್ತಕದಲ್ಲೇ ಇರ್ತಾರೆ. ಬೇರೆ ಹೊರಗಡೆ ಹೋಗಿ ಗಿಡಗಳು ನೋಡಿ ಅದ್ರ ಬಗ್ಗೆ ಆ ಥರ ಕಲಿಬೇಕು. ಈಗ ಒಂದು ಪ್ರಪಂಚದ ಜ್ಞಾನ ಇಲ್ಲ, ಪ್ರಪಂಚದ ಜ್ಞಾನ ಇಲ್ಲ. ಮತ್ತೆ ಒಂದು ಈಗ ನಾವೊಂದು ಲೈಫ್ ಸ್ಕಿಲ್ಸ್ ಇಲ್ಲ, ಔಟ್ಡೋರ್ ಸ್ಕಿಲ್ಸ್ ಇಲ್ಲ. ಈಗ ಸೂರ್ಯ ಯಾವ ಕಡೆ ಹುಡ್ತಾನೆ, ಎಲ್ಲಿ ಹೇಗೆ ಮುಳುಗೋದು, ಮತ್ತೆ ಗಿಡಗಳು ಬೆಳೆಸೋದ ಅದ್ರ ಬಗ್ಗೆ ಏನು ಕ್ರಿಮಿಕೀಟಗಳಿದೆ, ಏನೇ ಕ್ಯೂರಿಯಾಸಿಟಿ ಆಸ್ ವೆಲ್ ಆಸ್ ಇನ್ಕ್ವಿಸಿಟಿವ್ನೆಸ್ ಇಸ್ ಸಮಥಿಂಗ್ ದಟ್ ಇಸ್ ಆಕ್ಚುಲಿ ಕಿಲ್ಡ್, ಮಿಸ್ಸಿಂಗ್ ಅಂತ. ಹೌದು. ಯಾಕಂದ್ರೆ ನಾವೆಲ್ಲ ಪುಸ್ತಕ ಈಗ ಒಂದು ಮಗು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ನ್ಯಾಷನಲ್ ಜಾಗ್ರಫಿಕ್ಕು ಆ ಥರ ಇದು ಚಾನಲ್ಸ್ಗಳಲ್ಲಿ ನೋಡಿ ಒಂದು ಸಿಂಹ ಹುಲಿಗಳನ್ನೆಲ್ಲ ನೋಡಿದ್ದಾರೆ. ಸೊ ಅವ್ರ ತಂದೆ ತಾಯಿ ಒಂದು ಇದಕ್ಕೆ ಹೋದಾಗ, ಹಾಲಿಡೇಸ್ಗೆ ಹೋದಾಗ, ಅವ್ರ ತಂದೆ ತಾಯಿಗಳು ತುಂಬ ಎಕ್ಸೈಟೆಡ್, ಅಲ್ಲೊಂದು ಹುಲಿ ಇದೆ, ಅಲ್ಲಿ ಸ್ವಲ್ಪ ದೂರದಲ್ಲಿತ್ತು. ಆದರೆ ಮಗು ಏನು ಹೇಳ್ತಾರೆ, ಇದು ಮಗು ಅಂದರೆ ಒಂದು 10 ವರ್ಷದ ಹುಡುಗ, ಅದು ಪರವಾಗಿಲ್ಲ, ನೋಡಿದವ್ರು ನಡೆಯುತ್ತೆ, ನಾನು ಅದಕ್ಕಿಂತ ಕ್ಲೋಸ್ ನಾನು ಟಿ ವಿಲಿ ನೋಡಿದ್ದೀನಿ ಅಂತ. ಸೊ ಅದಕ್ಕೆ ಹೇಳಿದಾಗೆ ಅಂದರೆ ಹಾಲು ಎಲ್ಲಿಂದ ಸಿಗುತ್ತೆ ತರ್ತೀರಿ ಅಂತ ಹೇಳಿದ್ರೆ ಅದು ನಮಗೆ ಪ್ಯಾಕೆಟ್ ಅಂಗಡಿಯಲ್ಲಿ ಸಿಗುತ್ತೆ ಎನ್ನುವಂಥದ್ದು. ಅಂದರೆ ಯು ಡೋಂಟ್ ಹ್ಯಾವ್ ದಟ್ ನ್ಯಾಚುರಲ್ ಕ್ಯೂರಿಯಾಸಿಟಿ ಇರೋದಿಲ್ಲ. ಇದನ್ನು ಉತ್ಪತ್ತಿ ಮಾಡಬೇಕಂದ್ರೆ ಯು ನೀಡ್ ಟು ಹ್ಯಾವ್ ಸಮ್ ಸ್ಕಿಲ್ಸ್ ದಟ್ಸ್ ಗೋ ಬಿಯಾಂಡ್ ಯುವರ್ ಎಜುಕೇಶನ್ ಎನ್ನುವಂಥದ್ದು. ಸೊ ಇಲ್ಲಿ ಎಲ್ಲೋ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಕೂಡ ನಾವು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ದೀಸ್ ಚೇಂಜಸ್ ಆರ್ ಸ್ಲೋಲಿ ಇಂಪ್ಲಿಮೆಂಟೆಡ್. ನ್ಯೂ ಎಜುಕೇಶನ್ ಪಾಲಿಸಿಯಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ ಎನ್ನುವಂಥದ್ದು ಮುಖ್ಯ ವಿಷಯ. ಸೊ ಇಲ್ಲಿ ನೀವು ಈಗ 2012ರಲ್ಲಿ ನಿಮ್ಮ ಈ ಹುಡುಕಾಟವನ್ನು ಪ್ರಾರಂಭ ಮಾಡಿದ ನಂತರ ನೀವು ಅದೇ ಏನಾದ್ರು ಗ್ರೌಂಡ್ ವರ್ಕ್ ಶುರು ಮಾಡಿದ್ರಾ ಅಂತ ಕೇಳುವಂಥದ್ದು. ಹೌದು. ಸೊ ಅಲ್ಲಿ ಶುರು ಮಾಡಿದಾಗ ಏನಾಗಿದೆ ಅಂದರೆ, ನಾನು ಎಷ್ಟೋ ಸ್ಕೂಲ್ಗಳಿಗೆ ಹೋಗಿ ಈ ಥರ ಹೊಸ ತರಬೇತಿ ಕೊಡ್ತಾ ಇರೋ ಸ್ಕೂಲ್ಗಳು, ಆಲ್ಟರ್ನೇಟ್ ಎಜುಕೇಷನ್ ಅಂತಾರೆ, ಆ ಥರ ಸ್ಕೂಲ್ಗಳ ಹತ್ರ ಹೋಗಿ ಅವ್ರು ಯಾವ ಥರ ಈ ಥರ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಬರೀ ಪುಸ್ತಕದಲ್ಲದೆ ಏನು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಯಾವ್ದಾರ ಒಂದು ಕಡೆ ರೂರಲ್ ಕಡೆ ಸ್ಕೂಲ್ಗಳಲ್ಲಿ ಯಾವ ಥರ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಸಿಟಿಯಲ್ಲೇನೋ ನಾನೇ ಸಿಟಿಯಲ್ಲಿ ಓದಿರೋದು, ಮಕ್ಕಳು ಎಲ್ಲ ಸ್ವಲ್ಪ ಇನ್ನೂ ಅನುಭವ. ರೂರಲ್ ಯಾವ ಥರ ಕೊಡ್ತಾ ಇದ್ದಾರೆ, ಅವ್ರ ಹತ್ರ ಏನೇನು ಈ ಥರ ಒಳ್ಳೆ ಥರ ಗುಣಗಳಿದೆ ಬೆಳೆಸೋದ್ರಲ್ಲಿ, ಈ ಥರ ಆಲ್ಟರ್ನೇಟ್ ಎಜುಕೇಷನಲ್ಲಿ ಈ ಥರ ಒಳ್ಳೆ ತರಬೇತಿ ಕೊಡೋಂಥ ಐಡಿಯಾಸ್ಗಳಿದೆ. ಸೊ ಆ ಥರ 4 ವರ್ಷಗಳು ಮತ್ತು ಕೆಲವು ಫಿಲಾಸಫಿಗಳು ಓದಿ, ಮತ್ತು ಬೇರೆ ಬೇರೆ ಕಡೆ ಉದಯ್ಪುರಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ಅಲ್ಲೋಗು ನೋಡಿ. ಇಲ್ಲಿ ಏನೋ ಬಾಲಿನಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ಗ್ರೀನ್ ಸ್ಕೂಲ್ ಅಂತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಕಡೆ ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು, ಮತ್ತು ನನಗೆ ಅನುಭವಿಸಿದ್ನೆಲ್ಲ ಒಟ್ಟುಗೂಡಿಸಿ ಈ 4 ವರ್ಷದಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ಈ ಥರ ತರಬೇತಿ ಒಂಥರ ಕೊಡ್ಬೋದು, ಯಾವ ಥರ ಕೊಡ್ಬೋದು. ರೋಚೋ ತೋರಿಸಿದಂತ ಒಂದು ಸ್ಕೂಲ್ ಇದಲ್ಲ, ದಟ್ ಇಸ್ ಯಾಕಂದರೆ ಈಗ ನೋಡಿ, ನಾವೊಂದು ಈ ವ್ಯಕ್ತಿತ್ವ ತರಬೇತಿ ಹೇಗೆ ಬೇಕು ಅಂದರೆ, ಎಷ್ಟೋ ಮಕ್ಕಳೀಗ ಮಾರ್ಕ್ಸ್ ಒಳ್ಳೆ ತೊಗೊಂಡಿರ್ತಾರೆ, ಆದರೆ ಸೋಷಿಯಲ್ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತಾರೆ. ಹಂಗಾರೆ ಯಾವ ಥರ ಜನರ ಜೊತೆ ಕೋಶೆಂಟ್ ಅಂತ ಹೇಳಿ, ಯಾವ ಥರ ಜನರ ಜೊತೆ ಬೆರೀಬೇಕು, ಯಾವ ಥರ ಒಂದು ಮೀಟಿಂಗ್ ನಡೀತಾ ಇರಬೇಕಾದ್ರೆ ಅವ್ರು ಮಾತಾಡಿ ಅವರ ಅಭಿಪ್ರಾಯ ತಿಳಿಸ್ಬೇಕು. ಅಂದರೆ IQ ಇರುತ್ತೆ ಅವರಿಗೆ, EQ ಇರೋದಿಲ್ಲ. ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ ಹೇಳಿದ್ರೆ, ಬಹಳಷ್ಟು ಮಕ್ಕಳು ಶಿಕ್ಷಣದಲ್ಲಿ ಅಥವಾ ಯಾವುದೇ ರೀತಿಯ ಫೇಲ್ಯೂರ್ ಎದುರಿಸಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ದಟ್ಸ್ ವೈ ವಿ ಸಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಕಮಿಟಿಂಗ್ ಸೂಸೈಡ್ ಆಲ್ಸೋ ಎನ್ನುವಂಥದ್ದು. ಸೊ ಇಲ್ಲಿ ಅವರಲ್ಲಿ ಆ ಕೊರತೆ, ಯಾಕೆಂತ ಹೇಳಿದ್ರೆ ಹೊರ ಪ್ರಪಂಚದ ಜ್ಞಾನ ಇಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸಮಸ್ಯೆ ಬಂದ್ರೆ ಯಾವ ರೀತಿ ಅದನ್ನು ಎದುರಿಸಬೇಕು ಎನ್ನುವ ಜ್ಞಾನ ಕೂಡ, ಆ ತಾಕತ್ತು ಕೂಡ ಅವರಲ್ಲಿ ಇರುವುದಿಲ್ಲ. ಸೊ ದಟ್ ಇಸ್ ವೇರ್ ಈ ವ್ಯಕ್ತಿತ್ವ ವಿಕಸನ ಎನ್ನುವಂಥದ್ದು ಮುಖ್ಯ ಪಾತ್ರ ವಹಿಸ್ತದೆ ಎನ್ನುವಂಥದ್ದು. ಸೊ ವಾಟ್ ಆರ್ ದ ಟ್ರೇಟ್ಸ್ ಆಫ್ ದಿಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಅಂದ್ರೆ ಯಾವ ಅದರ ಮುಖ್ಯ ಗುಣಗಳು ಅಂತ ಏನು ಹೇಳ್ಬೋದು? ಈಗ ಮುಖ್ಯ ಗುಣಗಳಂದ್ರೆ, ಈಗ ಯುನೆಸ್ಕೋ ಅಂತ ಒಂದು ಅವರೇ ಒಂದು ಕೆಲವು ಗುಣಗಳೆಲ್ಲ ಇದು ಮಾಡಿದ್ದಾರೆ, ಕಲೆಕ್ಟ್ ಮಾಡಿದ್ದಾರೆ. ಅದು ಅಲ್ಲದೇನೂ ಬೇರೆ ಗುಣಗಳು ಇದೆ. ಒಂದು ಎಕ್ಸಾಂಪಲ್ಸ್ ಕೊಡಬೇಕು ಅಂದರೆ, ಕ್ರಿಯೇಟಿವಿಟಿ ಅಂದರೆ ಯಾವ ಥರ ನಾವು ಕ್ರಿಯೇಟಿವಿಟಿನೂ ಬೆಳೆಸ್ಬೋದು. ಅದೇನು ನ್ಯಾಚುರಲ್ಲಾಗಿ ಬರೋದೇ ಒಂದು ಕ್ರಿಯೇಟಿವಿಟಿ, ಅದನ್ನು ಬೆಳವಣಿಗೆನೂ ಮಾಡ್ಬೋದು. ಕ್ರಿಯೇಟಿವಿಟಿನಲ್ಲೇ ನಾವು ಒಂದು 3 ಥರ ಕ್ರಿಯೇಟಿವಿಟಿಗಳಿದೆ. ಯಾವ ಥರ ಅಂದರೆ, ಕ್ರಿಯೇಟಿವಿಟಿ ಒಂದು ಆರ್ಕಿಟೆಕ್ಚರಲ್ ಕ್ರಿಯೇಟಿವಿಟಿ, ಡಿಸೈನ್ ಕ್ರಿಯೇಟಿವಿಟಿ. ಇನ್ನೊಂದು ಮಾತಿನ ಕ್ರಿಯೇಟಿವಿಟಿ ಅಂದರೆ ಒಂದು ಯಾವ ಥರ ವ್ಯಕ್ತಿತ್ವ ಕಮ್ಯುನಿಕೇಟ್ ಮಾಡ್ತಾರೆ, ಒಂದು ರೈಟರ್ ಆಗಲಿ, ಸ್ಪೀಕರ್ ಆಗಲಿ. 3ನೇ ಥರದ್ದು ಆರ್ಟಿಸ್ಟಿಕ್ ಕ್ರಿಯೇಟಿವಿಟಿ. ಸೊ ಆ ಥರ ಆರ್ಟಿಸ್ಟಿಕ್ ಕ್ರಿಯೇಟಿವಿಟಿನ ಅದು ಕ್ರಿಯೇಟಿವಿಟಿ ಆಯಿತು. ಕಮ್ಯುನಿಕೇಷನ್ ಆಯಿತು, ಯಾವ ಥರ ಮಾತಾಡೋದು, ಇಂಗ್ಲೀಷ್ ಆಗಲಿ, ಲೋಕಲ್ ಲ್ಯಾಂಗ್ವೇಜ್ ಆಗಲಿ, ನ್ಯಾಷನಲ್ ಲ್ಯಾಂಗ್ವೇಜ್ ಆಗಲಿ. ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಅಂದರೆ, ಏನಾರ ಒಂದು ಜೀವನದೊಂದು ಪ್ರಾಬ್ಲಮ್ ಬಂದರೆ ಅದನ್ನು ಯಾವ ಥರ ಅದನ್ನು
ಕೂಲಂಕಷವಾಗಿ ಅದರ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕು. ಸೊ ಆ ಥರ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಮಾಡಬೇಕು. ಮತ್ತು ಒಂದು ಧೈರ್ಯ ಶಕ್ತಿ, ಬ್ರೇವರಿ, ಹಂಗಾರೆ ಒಂದು ಅವರು ಬರೀ ಆ ಕಂಫರ್ಟ್ ಝೋನಲ್ಲೇ ಇರ್ತೀವಿ. ಆ ಕಂಫರ್ಟ್ ಝೋನಿಂದ ಹೇಗೆ ಹೊರಗಡೆ ಬಂದು ಏನಾರ ಹೊಸದೇನಾರ ಅನುಭವಿಸೋದು, ಟ್ರೈ ಮಾಡೋದು. ಸೊ ಅದು ಒಂದು ಇಂಪಾರ್ಟೆಂಟ್ ಗುಣ. ಯಾಕಂದರೆ ಮನುಷ್ಯ ಬೆಳಿಬೇಕು ಅಂದರೆ ಅವ್ರ ಕಂಫರ್ಟ್ ಝೋನಲ್ಲೇ ಇರೋಕ್ಕಾಗಲ್ಲ. ಯಾವಾಗಲೂ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಆವಾಗಲೇ ಹೊಸ ಆ ಬಬಲ್ ಒಂಥರ ಬೆಳೆಸೋಕ್ಕಾಗೋದು, ಮತ್ತೆ ಹೊಸ ಇದು ಬರುತ್ತೆ. ಸೊ ಈ ಥರ ಈ 3-4 ಮತ್ತು ನಾನು ಹೇಳ್ದಂಗೆ ವಿಲ್ ಪವರು, ಆರ್ಗನೈಸ್, ರೆಸ್ಪಾನ್ಸಿಬಿಲಿಟಿ, ಲೀಡರ್ಶಿಪ್ ಸ್ಕಿಲ್ಸ್ಗಳು ಫಸ್ಟ್ ಇರೋದು. ನಮ್ಮ ಜೀವನನ ಲೀಡ್ ಮಾಡ್ತಾಯಿದ್ದೀವಿ ಚೆನ್ನಾಗಿ, ಒಳ್ಳೆಯದಾಗಿ, ಕರೆಕ್ಟಾಗಿ, ಡಿಸಿಪ್ಲಿನ್ ಆಗಿ. ಅದು ಸೆಕೆಂಡ್ ಬರೋದು ಇನ್ನೊಬ್ಬರನ್ನ ನಾವು ಲೀಡ್ ಮಾಡೋಕ್ಕಾಗತ್ತಾ. ಫಸ್ಟು ನಾವೇ ಲೀಡ್ ಮಾಡೋಕ್ಕಾಗತ್ತಾ, ನೆಕ್ಸ್ಟು ಇನ್ನೊಬ್ಬರನ್ನ ನಾವು ಲೀಡರ್ಶಿಪ್ ತೋರಿಸ್ಬೋದಾ ಅಂತ. ಸರ್, ಮಧುಕರ್ ಅವರು, ಈಗ 15 ವರ್ಷದೊಳಗೆ ಶಾಲೆಯಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ಲಿ ಅಥವಾ ಮನೆಗಳಲ್ಲಿ ಏನು ನಾವು ಕಲಿತೇವೆ ಅಥವಾ ಮಕ್ಕಳು ಏನು ಕಲಿತಾರೆ, ಅದರ ನಂತರ ಈಗ ಔಟ್ಸೈಡ್ ಇನ್ಫ್ಲುಯೆನ್ಸ್ ನಾವು ಹೇಳ್ತೇವೆ, ಫ್ರೆಂಡ್ಸ್ ಇರಲಿ ಅಥವಾ ಬೇರೆ ಬೇರೆ ಕಡೆಗಳಿಂದ. ಸೊ ಇಲ್ಲಿ 15 ವರ್ಷದೊಳಗೆ ನಿಮ್ಮ ವ್ಯಕ್ತಿತ್ವ ಏನು ರೂಪುಗೊಂಡಿದೆ, ವಿಚ್ ಪರ್ಸನಾಲಿಟಿ ಇಸ್ ಫಾರ್ಮ್ಡ್, ಇದನ್ನ ಅನಂತರ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವಾ? ಇದು ಫಸ್ಟು 15 ವರ್ಷದಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೋ ಅಷ್ಟೇ ಒಳ್ಳೆಯದು. ಅದಾದಮೇಲೆ ಬೆಳವಣಿಗೆ ಆಗುತ್ತೆ, ಚೇಂಜ್ ಮಾಡ್ಬೋದು, ಇನ್ನೂ ಸ್ವಲ್ಪ ಶ್ರಮ ಜಾಸ್ತಿ. ಹಾಗಂದ್ರೆ ಏನು, ಸ್ಟಾರ್ಟಿಂಗಲ್ಲಿ 15 ವರ್ಷಕ್ಕಿಂತ ಮುಂಚೆ ಮಾಡಿದ್ರೆ ಪ್ರಿವೆಂಟಿವ್ ಅಂತೀವಿ. ಪ್ರಿವೆಂಟಿವ್ ಅಂದರೆ ಅದು ಬರದೇ ಇರೋ ಹಾಗೆ ತಡೆಗಟ್ಟೋದಂತ. 15 ಇಯರ್ಸ್ ಆದಮೇಲೆ ಕ್ಯೂರೇಟಿವ್ ಅಂತ. ಕ್ಯೂರೇಟಿವ್ ಅಂದರೆ ಈಗ ಪ್ರಾಬ್ಲಮ್ ಆಗಿ ಬಂದಿದ್ದಾರೆ, ಇದನ್ನು ಯಾವ ಥರ ಇದಕ್ಕೆ ಕಮ್ಮಿ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು ಅಂತ ಅದ್ರದ್ದು ಕೆಲಸ. ಅದೇ ಶ್ರಮ 15 ವರ್ಷ ಆದಮೇಲೆ ಜಾಸ್ತಿ, ಕಮ್ಮಿ ಶ್ರಮ. ಥರ್ಡ್ ಒನ್ನು ಅಡಲ್ಟ್ ಆಗಿ ಫುಲ್ ಆದಮೇಲೆ ಅವ್ರಿಗಿನ್ನ ಒಂದು 40 ಆದಮೇಲೆ ಇನ್ನೂ ಶ್ರಮ ಜಾಸ್ತಿ. ಎಷ್ಟೊಂದು ಜನ ನನಗೆ ನನ್ನ ಕೇಳ್ತಾರೆ, ಈಗ 30 ವರ್ಷ 40 ವರ್ಷದಲ್ಲಿ ಪ್ರಾಬ್ಲಮ್ ಆಗಿರ್ತಾರೆ. ಅಂದರೆ ಅವರು ಕೆಲಸ ಮಾಡ್ಕೊಂಡನ್ನ ಬಂದುಬಿಟ್ಟಿದ್ದಾರೆ ಇಷ್ಟು ವರ್ಷ, ಆದರೆ ಮುಂದೆ ಬೆಳವಣಿಗೆ ಆಗ್ತಾ ಇಲ್ಲ, ಅಲ್ಲೇ ಸ್ಟಕ್ ಆಗಿದ್ದಾರೆ. ಯಾಕಂದರೆ ಅವರೊಂದು ಬೇರೆ ಗುಣಗಳು ಬೆಳೆಸ್ಕೊಂಡಿಲ್ಲ. ಸೊ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಇರುವಂಥದ್ದು, ಇದಕ್ಕೆ ಒಂದು ಏಜ್ ಇದ್ದು ಅಥವಾ ವಯಸ್ಸಿದು ಒಂದು ಮಿತಿ ಅಂತ ಇಲ್ವಾ? ಯಾವಾಗ ಬೇಕಾದ್ರೆ ಇದನ್ನು ಮಾಡ್ಬೋದು, ಅದು ಯಾವಾಗಾರ ಮಾಡ್ಬೋದು. ನಂದು ಒಬ್ಬರು ಒಳ್ಳೆ ಹಳೆ ಒಬ್ಬರು ಏಜ್ ಕ್ಲೈಂಟ್ ಅಂದರೆ ಒಬ್ಬ 78 ಇಯರ್ ಓಲ್ಡು 78 ಇಯರ್ ಓಲ್ಡ್ ಒಬ್ಬರು ಬಂದು ಸೇರಿಕೊಂಡ್ರು. ಯಾಕಂದರೆ ಅವ್ರಿಗೆ ನನಗೆ ರಿಟೈರ್ಡ್ ಆಗಿದೆ, ಎಲ್ಲ ಮಾಡಿದ್ದೀನಿ, ಆದರೆ ಈಗ ಏನು ಮಾಡಬೇಕು ಅಂತ ಒಂದು ಗುರಿ ಸಿಗ್ತಾ ಇಲ್ಲ, ಜೀವನದಲ್ಲಿ ಒಂಥರ ಜಿಗುಪ್ಸೆ ಆಗೋಗಿದೆ. ಸೊ ಅವ್ರು ಬಂದು ಸೇರ್ಕೊಂಡ್ಮೇಲೆ ಅವ್ರಿಗೊಂದು ಸರಿಯಾದ ಪ್ರೋಗ್ರಾಮ್ ಮಾಡಿದಾಗ ಅವ್ರು ಹೇಳಿದ್ರು, ಇವಾಗ ನನಗೆ ಬೆಳಿಗ್ಗೆ ಎದ್ದು ಏನಾರ ಮಾಡಬೇಕು ಅಂತ ಬಂದ್ಬಿಟ್ಟಿದೆ, ಈ ಥರ ಒಂದು ಇಷ್ಟು ಛಲ ಬಂದಿದೆ, ಒಂದು ಬೆಳಗ್ಗೆ ಏನು ಮಾಡಬೇಕು, ಇದು ಮಾಡಬೇಕು. ಇಲ್ಲಾಂದ್ರೆ ಇಷ್ಟು ವರ್ಷ ನಾನು ಬರೀ ರಿಟೈರ್ಮೆಂಟ್ ಆದಮೇಲೆ ಸ್ವಲ್ಪ ಡೌನ್ ಆಗೋಗಿದ್ದೆ. ಈಗ ಬ್ಲೂಸ್ ಆ ಥರ. ಸೊ ಆ ಥರ ಏಜ್ ಅಂತೂ ಇಲ್ಲ. ನಾವು ಜೀವನ ಎಷ್ಟು ವರ್ಷ ಇದೆಯೋ ಅಷ್ಟು ವರ್ಷನೂ ನಾವು ಏನಾರ ಒಂದು ನಮ್ಮನ್ನ ಗ್ರೋ ಮಾಡ್ತಾ ನಾವು ಎಲ್ಲಿದ್ದೀವೋ ಅಲ್ಲಿಂದ ಒಂದು ಹೆಜ್ಜೆ ಮೇಲೆ ಹೋಗ್ತಾನೆ ಇರಬೇಕು. ವರ್ಷ ಹೊಸ ವರ್ಷನ್ಗಳು ಬರಬೇಕು ನಮ್ಮದೇ. ಈಗ ಹೆಂಗೆ ಮೊಬೈಲ್ ಫೋನ್ ವರ್ಷನ್ಗಳು ಬರ್ತಾ ಇದೆಯೋ ಅದೇ ಥರ ಈಗ ನಾನು ಪ್ರೀತಮ್ ವರ್ಷನ್ 2023 2024 ಬೇರೆ ಇರಬೇಕು, ಒಂದು ಬೆಳವಣಿಗೆ ಆಗಿರಬೇಕು. ಸೊ ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್ ಈವನ್ ವೆನ್ ಇಟ್ ಕಮ್ಸ್ ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ. ಹೌದು, ಯಾಕಂದರೆ ನಮ್ಮ ಮನುಷ್ಯ ಆದಮೇಲೆ ಒಂದು ಹೊಸ ಹರ್ಡಲ್ಸ್ ಬರ್ತಾನೆ ಇರುತ್ತೆ. ನಾವು ಯಾವಾಗ ಒಂದು ನಾವು ಆ ಬೆಳವಣಿಗೆ ಆಗಲ್ವೋ ನಮ್ಮ ಜೀವನದಲ್ಲಿ ಅದೇ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಮತ್ತೆ. ಈಗ ವೃತ್ತಿಯಲ್ಲಿ ನಿಮಗೆ ಯಶಸ್ಸು ಬೇಕಾದರೆ ಇದು ಬಹಳ ಮುಖ್ಯ ಅಂತ ಹೇಳ್ತೀರಿ, ವ್ಯಕ್ತಿತ್ವ ಬೇಕು ಸರ್. ಯಾವ ರೀತಿಯಲ್ಲಿ? ಈಗ ನಾನು ಹೇಳ್ದಂಗೆ ಒಂದು ಮೀಟಿಂಗಲ್ಲಿ ಯಾವ ಥರ ಅವರು ಇದು ಮಾಡ್ತಾರೆ, ಇಂಟರ್ವ್ಯೂಗಳಲ್ಲಿ ಎಷ್ಟೊಂದು ಸಲ ಈಗ ನಮ್ಮ ಕಂಪ್ನಿನೇ ಆಗ್ಬೋದು, ಬೇರೆಯವರಾಗ್ಬೋದು, ಈಗ ಇಂಟರ್ವ್ಯೂಗಳು ಟೈಮ್ ಸರಿ ಬರಲ್ಲ, ಜಾಯ್ನ್ ಆಗಲ್ಲ. ಈಗೇನಾಗುತ್ತೆ, ಅವ್ರು ಎಷ್ಟೇ ಅವರು ಮಾರ್ಕ್ಸ್ ತೆಗೆದಿದ್ರು ಅವರು ಈ ಕೆಲಸ ಮಾಡ್ತಾರಾ ಆ ಥರ ಪ್ರಶ್ನೆ ಬರುತ್ತೆ. ಮತ್ತು ಕೆಲವರು ಯಾರು ಆ ಶಿಸ್ತು ತೋರಿಸ್ತಾರೋ ಅವ್ರುಗಳಿಗೆ ಕಲಿಸ್ಕೊಡೋದು ತುಂಬ ಸುಲಭ. ಏಕೆಂದರೆ ವಿದ್ಯಾ ಮತ್ತು ಈ ಪುಸ್ತಕದ ಜ್ಞಾನ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾಯಿದೆ. ಅದಕ್ಕೆ ಕಲಿಯೋದು ಯಾವ ಥರ ಕಲಿಬೇಕು, ಲರ್ನಿಂಗ್ ಟು ಲರ್ನ್ ಅಂತಾರೆ. ಸೊ ಆ ಥರ ಗುಣಗಳನ್ನ, ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಲರ್ನಿಂಗ್ ಟು ಲರ್ನ್. ಅದನ್ನು ಲರ್ನಿಂಗ್ ಟು ಲರ್ನ್ ಅಂದರೆ ಯು ಮೂವ್ ವಿತ್ ದ ಟೈಮ್. ಇಲ್ಲ, ಲರ್ನಿಂಗ್ ಟು ಲರ್ನ್ ಅಂದರೆ ಈಗ ನನಗೆ ಇದೊಂದು ಎಕ್ಸ್ಪರ್ಟ್ ಅಂದ್ಕೊಳ್ಳಿ, ಒಂದು ಕಲೆ ಟೇಬಲ್ ಮಾಡೋಕ್ಕೆ ಎಕ್ಸ್ಪರ್ಟ್ ಅಂದ್ಕೊಳ್ಳಿ. ಈಗ ಪ್ರಪಂಚಕ್ಕೆ ಟೇಬಲ್ಲು ಈಗ ಸಾಕಾಗಿ, ಟೇಬಲ್ ಬೇಡ ಅವ್ರಿಗೆ, ಈಗ ಚೇರ್ಗಳು ಬೇಕು ಅವ್ರಿಗೆ. ಇಲ್ಲ, ನಾನು ಟೇಬಲ್ಲೇ ಮಾಡ್ತೀನಿ, ಚೇರ್ ಮಾಡಲ್ಲ, ಯಾಕಂದರೆ ಆಗ ನಾನು ಅದನ್ನು ಲರ್ನ್ ಮಾಡ್ತಾ ಇಲ್ಲ,
ನನ್ನ ಗುಣನ ಬೇರೆ ಥರ ತಿರುಗಿಸ್ಕೊಳ್ತಾ ಇಲ್ಲ, ಟೈಮ್ ತಕ್ಕಂತೆ ಚೇಂಜ್ ಮಾಡ್ತಾ ಇಲ್ಲ, ಓಪನ್ ಟು ಚೇಂಜು, ಓಪನ್ ಟು ಲರ್ನ್ ಬೇರೆ ವಿಷಯಗಳು ಯಾವ್ದು ಬೇಕೋ ಜನರಿಗೆ ಆ ಟೈಮ್ಗೆ. ಸೊ ಲರ್ನಿಂಗ್ ಟು ಲರ್ನು ಕೆಪಾಸಿಟಿ, ಅದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್. ಸರಿ, ಈಗ ನಿಮ್ಮ ಇಷ್ಟು 8 ವರ್ಷಗಳ ಅನುಭವದಿಂದ ಈ ಪರ್ಸನಲ್ ಡೆವಲಪ್ಮೆಂಟ್ ಅಥವಾ ವ್ಯಕ್ತಿತ್ವ ವಿಕಸನದಲ್ಲಿ ನೀವು ಕಂಡುಕೊಂಡ ಅಂಶಗಳು ಏನು? ಯಾವ ಥರ ಅಂತ ಹೇಳ್ತೀರಾ? ಅಂದರೆ ಈಗ ಬೇರೆ ಬೇರೆ ನೀವು ವಿದ್ಯಾರ್ಥಿಗಳನ್ನು ಭೇಟಿ ಆಗ್ತೀರಾ, ಉದ್ಯಮಿಗಳನ್ನು ಭೇಟಿ ಆಗ್ತೀರಾ, ಯಶಸ್ವಿ ಅಂದರೆ ಆಫಿಷಿಯಲ್ಸ್, ಈ ಟೆಕ್ಗಳು ಇವರನ್ನೆಲ್ಲ ಭೇಟಿಯಾದಾಗ ಏನು ನೀವು ಕಲಿತುಕೊಂಡದ್ದು? ಅಂದರೆ ವಾಟ್ ಎವರ್ ಇಟ್ ಈಸ್ ಲೈಫ್ ಸ್ಕಿಲ್ ಇಲ್ಲ ಎನ್ನುವಂಥದ್ದು, ಬಟ್ ಇದರ ಒಂದು ಪ್ರಾಮುಖ್ಯತೆ ಇದನ್ನು ಯಾರು ತಿಳಿದುಕೊಳ್ಬೇಕು? ಶಾಲೆಯಲ್ಲಿ ಟೀಚರ್ಸ್ ತಿಳ್ಕೊಳ್ಬೇಕಾ, ತಂದೆ ತಾಯಿಯವರು ತಿಳ್ಕೊಳ್ಬೇಕಾ, ಅಥವಾ ಒಬ್ಬ ವ್ಯಕ್ತಿ ಯಾರು ಯುವಕ ಇರಲಿ, ಸ್ಟೂಡೆಂಟ್ಸ್ ಇರಲಿ, ಅವರು ತಾನೇ ಅವ್ರು ತಿಳ್ಕೊಳ್ಬೇಕಾ? ಹೌದು, ಏಕೆಂದರೆ ಈಗ 18 ವರ್ಷಕ್ಕೆ ಆ ಸ್ಟೂಡೆಂಟು ಇದರ ಬಗ್ಗೆ ನಾನು ಕಲಿಬೇಕು ಅಂತ ಬರಬೇಕು. ಈಗ ಎಷ್ಟೊಂದು ಇವತ್ತು ಪುಸ್ತಕಗಳಿದೆ, ಸೆಲ್ಫ್ ಹೆಲ್ಪ್ ಬುಕ್ಸು, ಅದು ಸ್ಟಾರ್ಟಿಂಗ್ ಪಾಯಿಂಟ್. ಏನೂ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಪುಸ್ತಕನಾರ ಖರೀದಿ ಮಾಡಿಕೊಂಡು ಯಾವ ಥರ ನಾನು ಬೆಳಿಬೋದು ಅಂತ ಒಂದು ಸ್ಟಾರ್ಟ್ ಮಾಡಬೇಕು, ಒಂದು ದಾರಿ ವೆಯ್ಟ್ ಮಾಡ್ತಾ ಇರ್ಬೋದು. ಅದರ ಮೇಲೆ ಯಾವ್ದಾರ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಏನಾರ ಕೋರ್ಸ್ ಇರ್ಬೋದು, ಅಲ್ಲಿ ಸೇರ್ಕೋಬೋದು. ಇನ್ನೊಂದೇನು ಅಂದರೆ ಪೇರೆಂಟ್ಸ್ಗಳು ಚಿಕ್ಕ ಮಕ್ಕಳಿರಬೇಕಾದ್ರೆ, ಯಾಕಂದರೆ ಒಬ್ಬ ಮಗು ಅಥವಾ ಮಗ ಅಥವಾ ಮಗಳು ತಂದೆ ತಾಯಿ ಶ್ಯಾಡೋ ಅಂತೀನಿ, ತಂದೆ ತಾಯಿ ಶ್ಯಾಡೋನಲ್ಲೇ ಅವ್ರು ಬೆಳೆಸೋದು, ಅವ್ರ ನೆರಳಲ್ಲಿ. ಸೊ ಆ ನೆರಳಲ್ಲಿ ಬೆಳೆಸ್ಬೇಕಾದ್ರೆ ತಂದೆ ತಾಯಿಯವ್ರ ಮಾತುಗಳು ಶಕ್ತಿ ಜಾಸ್ತಿ. ಸೊ ಅವರು ನೀನು ಒಳ್ಳೆ ಹುಡುಗ, ನೀನು ಚೆನ್ನಾಗಿ ಓದ್ತೀಯ ಅಂದರೆ ಆ ಹುಡುಗ ಅದೇ ಥರ ಹೋಗ್ತಾರೆ. ಈಗ ಸೋಮಾರಿ, ನೀನು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂದರೆ ಆ ಮಗು ಅದೇ ಥರನೇ ಆಗುತ್ತೆ. ನಾವು ಯಾವ ಥರ ನಾವು ಮಾತಾಡ್ತೀವಿ ತಂದೆ ತಾಯಿಗಳು, ಅದು ಇಂಪಾರ್ಟೆಂಟು. ಸೊ ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ, ಕಾನ್ಫಿಡೆನ್ಸ್ಗೆ. ಮುಂದೆ ಅವಾಗೇನು ಕಾಣಿಸಲ್ಲ, ಅವತ್ತಿಗೆ ಏನೂ ಕಾಣಿಸಲ್ಲ, ಇವತ್ತೊಂದು ಮಾತು ಹೇಳಿ ಏನಾಯಿತು, ಸರಿಯಾಗೇ ಇದ್ದಾನಲ್ಲ ಅಂತ. ಆದರೆ ಆ ಮಾತು ಎಷ್ಟೋ ಮಕ್ಕಳುಗಳು 10 ವರ್ಷ 15 ವರ್ಷ ನೆನಪಿಟ್ಕೊಳ್ತಾರೆ. ಆ ಕಾನ್ಫಿಡೆನ್ಸ್ ಮತ್ತೆ ನಾವು ಅದನ್ನು ಆಚೆ ಕಡೆ ತೆಗಿಬೇಕು. ಯಾವಾಗ ನಾವು ಮಾತಾಡಿದಾಗ ಅವಾಗ ಗೊತ್ತಾಗುತ್ತೆ, ಇಲ್ಲ ನನ್ನ ತಂದೆ ತಾಯಿ ಈ ಥರ ಹೇಳಿದರು, ನಮ್ಮ ಅಂಕಲ್ ಆಂಟಿಗಳು ಈ ಥರ ಹೇಳ್ತಾರೆ, ನಮ್ಮ ಯಾರೋ ಫ್ರೆಂಡ್ ಈ ಥರ ಹೇಳಿದ್ದ, ಆ ಥರ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬಳು ಹುಡುಗಿ 4th 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ರ ತಂದೆ ತಾಯಿಗಳು ಏನು ಈ ಥರ ಓಡ್ತಾ ಇದೆಯಾ ಅಂತ ಹೇಳಿದ್ರು. ಸೊ ರನ್ನಿಂಗ್ ರೇಸಲ್ಲಿ ಅಷ್ಟು ಚೆನ್ನಾಗಿ ಓಡ್ತಾ ಇದ್ದ ವ್ಯಕ್ತಿಯೂ ಓಡೋದನ್ನೇ ನಿಲ್ಲಿಸ್ಬಿಟ್ರು. ಏಕೆಂದರೆ ಅದು ಮನಸ್ಸಿಗೆ ಒಂದು ಎಫೆಕ್ಟ್ ಆಯಿತು, ಕಾನ್ಫಿಡೆನ್ಸ್ಗೆ. ಚಿಕ್ಕ ಮಗು, ನೀವು ತಂದೆ ತಾಯಿನೇ ಅವ್ರ ಪ್ರಪಂಚ. ಈಗ ತಂದೆ ತಾಯಿನೇ ಏನು ಈ ಥರ ಓಡ್ತಾ ಇದೆ ಅಂತ ತಮಾಷೆಗೆ ಹೇಳಿರ್ಬೋದು ಅವರು, ಆದರೆ ಅದು ಅವ್ರ ಇಡೀ ವ್ಯಕ್ತಿತ್ವ ಡೈರೆಕ್ಷನ್ನೇ ಚೇಂಜ್ ಆಯಿತು. ಹಾಗಾದರೆ ನೀವು ಓಡೋದೇ ಬೇಡಪ್ಪ, ನಾನು ಮೋಸ್ಟ್ಲಿ ಅಷ್ಟು ಸರಿಯಾಗಿ ಓಡ್ತಾ ಇಲ್ವೇನೋ ಅಂತ. ಸೊ ಆ ಥರ ತಂದೆ ತಾಯಿಗೆ ಅಷ್ಟು ಪವರ್ ಇದೆ ಮಾತುಗಳಿಗೆ. ಸೊ ಅದಕ್ಕೆ ತಂದೆ ತಾಯಿಗಳು ಫಸ್ಟು ಅವ್ರು ಯಾವ ಥರ ನಡ್ಕೊಳ್ತಾರೆ, ಅವ್ರ ಮಾತು ಯಾವ ಥರ ಇದೆ ಅದನ್ನು ನೋಡ್ಕೋಬೇಕು. ಪರ್ಸ್ನಾಲಿಟಿ ಡೆವಲಪ್ಮೆಂಟು ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಂದರೆ ಈಗ ನಾವು ಮಕ್ಕಳಿಗೆ ಹೇಳ್ತೀವಿ, ಈ ಏನಕ್ಕೆ ಆಟ ಸಾಮಾನೆಲ್ಲ ಇಲ್ಲಿ ಜೋಡಿಸಿಲ್ಲ, ಆದರೆ ತಂದೆ ತಾಯಿಗಳೇ ಅವ್ರು ಬಂದಾಗ ಅವ್ರ ಬ್ಯಾಗ್ಗಳು ಎಲ್ಲರೂ ಒಂದು ಕಡೆ ಇಡ್ಬೋದು, ಸರಿಯಾಗಿ ಇಟ್ಟಿರಲ್ಲ. ಈಗ ಮಕ್ಕಳು ಮಾತಿಗಿಂತ ಜಾಸ್ತಿ ಅವ್ರ ತಂದೆ ತಾಯಿ ನಡ್ಕೊಳ್ಳೋ ರೀತಿನಲ್ಲಿ ಅವ್ರ ಬೆಳವಣಿಗೆ ಆಗೋದು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು. ಸಿ ಆ್ಯಂಡ್ ಲರ್ನ್ ಎಸ್ಪೆಷಲಿ ಚಿಕ್ಕ ಮಕ್ಕಳು. ಈಗ 7 ವರ್ಷದಿಂದ ಕಮ್ಮಿ ಇರೋ ಮಕ್ಕಳುಗಳು ನೋಡಿಕೊಂಡೇ ಕಲಿಯೋದು. ಅಂದರೆ ಒಂದು ಕಾಲ ಇತ್ತು ಮನೆಯ ಮೊದಲ ಪಾಠಶಾಲೆ, ಜನನಿಯ ಮೊದಲ ತಾಯಿ ಎನ್ನುವಂಥದ್ದು. ಆದರೆ ಈಗೀಗ ಮಕ್ಕಳು ಮನೆಗಿಂತ ಶಾಲೆಗಳಲ್ಲಿ ಹೆಚ್ಚಿನ ಸಮಯ ವ್ಯಯ ಮಾಡ್ತಾ ಇದ್ದಾರೆ. ದೇ ಸ್ಪೆಂಡ್ ಮೋರ್ ಟೈಮ್ ಇನ್ ಸ್ಕೂಲ್ಸ್. ಮತ್ತು ಸ್ಕೂಲಿಂದ ಬಂದ ನಂತರ ಅಗೇನ್ ಟ್ಯೂಷನ್ಸ್. ಸೊ ಹೀಗಿರುವಾಗ ಶಾಲೆ ಅಥವಾ ಅವರಿಗೆ ಕಲಿಸುವಂಥ ಟೀಚರ್ಸ್ಗಳು ಇವರ ಇನ್ಫ್ಲುಯೆನ್ಸ್ ಕೂಡ ಅವರ ಮೇಲೆ ಬಹಳಷ್ಟು ಇರ್ತದಲ್ವ, ಅಂದರೆ ಮನೆಗಿಂತ. ಹೌದು, ಯಾಕಂದರೆ ತಂದೆ ತಾಯಿಗಳಿಗೆ ಇಬ್ಬರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದು ಕಷ್ಟ ಆಗುತ್ತೆ ಇಬ್ಬರು ನಡೆಸ್ಕೊಳ್ಳೋಕ್ಕೆ. ಮತ್ತು ಈಗ ಎಷ್ಟು ನಾವು ಬರೀ ವಿದ್ಯಾಭ್ಯಾಸಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ, ಯಾಕಂದರೆ ತಂದೆ ತಾಯಿಗಳಿಗೂ ಏನು ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಯಾವ ಥರ ಈ ಥರ ತರಬೇತಿ ಅವ್ರಿಗೆ ಗೊತ್ತೋ, ಈ ಮಕ್ಕಳು ಇದೊಂದೇ ಬೇಕಾಗಿಲ್ಲ, ಬೇರೆ ಗುಣಗಳು ಬೇಕು ಅಂತ, ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಹೀಗಿರುವಾಗ ನಿಮ್ಮ ಈ ಟೆಡೆಕ್ಸ್ ಸ್ಪೀಕರ್ ಆಗಿ ಅಥವಾ ಯಾರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕಾದು ಅಂತ ಹೇಳಿದ್ರೆ ಅಲ್ಲಿ ತಂದೆ ತಾಯಿಗಳಿಗೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತಲ್ಲ. ಯಾಕಂತ ಹೇಳಿದ್ರೆ ಅನ್ಲೆಸ್ ದೇ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ವಾಟ್ ಇಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ದೇ ವೋಂಟ್ ಬಿ ಏಬಲ್ ಟು ಇನ್ಕಲ್ಕೇಟ್ ಇನ್ ದಿಯರ್ ಚಿಲ್ಡ್ರನ್. ಹೌದು, ಯಾಕಂದ್ರೆ ತಂದೆ ತಾಯಿನೇ ಫಸ್ಟ್, ಯಾಕಂದ್ರೆ ಅವ್ರಿಗೆ ಅದು ಇಂಪಾರ್ಟೆನ್ಸ್ ಗೊತ್ತಾದರೆ, ಈಗ ನನ್ನ ಮಕ್ಕಳು ಒಂದು ಹ್ಯಾಪಿಯಾಗಿರ್ಬೇಕು. ಎಷ್ಟೊಂದು ತಂದೆ ತಾಯಿ ಕೇಳಿದ್ದೀನಿ, ಈಗ ಏನು ನಿಮ್ಮ ಮುಖ್ಯ, ನಿಮ್ಮ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ಏನು ವಿದ್ಯಾಭ್ಯಾಸಕ್ಕಿಂತ ಬೇರೆ ಗುಣಗಳೇ ಅವ್ರು ಹೇಳೋದು ಜಾಸ್ತಿ. ಯಾಕಂದರೆ ನಮ್ಮ ಮಗು ಒಂದು ಕಾನ್ಫಿಡೆಂಟ್ ಆಗಿರಬೇಕು, ಒಂದು ಒಳ್ಳೆ ಕೆಲಸಗಳು ಸಿಗಬೇಕು, ಬೇರೆ ಈ ಥರ ಗುಣಗಳಿರಬೇಕು, ಒಂಥರ ರೆಸ್ಪಾನ್ಸಿಬಲ್ ಆಗಿರಬೇಕು,
ಸೊ ಆ ಥರ ಗುಣಗಳು ಹೇಳ್ಬೇಕಾದ್ರೆ ಯಾರೂ ನನಗೆ ಮಗುಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಲ್ಲ, ಈ 10th ಪಾಸ್ ಮಾಡಬೇಕು ಸರ್ಟಿಫಿಕೇಟ್ ಅಂತ ಹೇಳಲ್ಲ, 12th ಹೇಳಲ್ಲ, ಎಲ್ಲ ಈ ಥರ ಗುಣಗಳು ಹೇಳ್ತಾರೆ. ಆದರೆ ಕೊನೆಗೆ ಕಳಿಸೋದು ಈ ಥರ ಸರ್ಟಿಫಿಕೇಟ್ ಗೆಲ್ಸೋಕ್ಕೆ ಕಳಿಸೋದು. ಹೌದು ಅಂತ ಹೇಳ್ತಾರೆ. ಬಟ್ ಸ್ಪರ್ಧಾತ್ಮಕ ಯುಗ ಅಂತ ನಾವು ಹೇಳ್ತೇವೆ. ಮಕ್ಕಳನ್ನು ಒಬ್ಬರ ಮಗುವನ್ನು ಇನ್ನೊಂದು ಮಗು ಜೊತೆ ಹೋಲಿಕೆ ಮಾಡುವಂಥದ್ದು ಕೂಡ ನಾವು ಬಹಳಷ್ಟು ಇದೆ. ಇದು ಕೂಡ ಅವರ ವ್ಯಕ್ತಿತ್ವದ ಮೇಲೆ ಒಂದು ದುಷ್ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಗಳು ಕೂಡ ಇದೆ. ಹೌದು, ಕರೆಕ್ಟ್. ಯಾಕಂದರೆ ಇದರ ತುಂಬ ಸ್ಟ್ರಾಂಗ್ ಎಫೆಕ್ಟ್ ಇದೆ. ಆ ದೊಡ್ಡ ವಯಸ್ಸಾದ ಮೇಲೆ ಹೇಳಿದಾಗ ಅದು ಏನು ಅಷ್ಟು ಪರಿಣಾಮ ಬೀಳಲ್ಲ. ಆದರೆ ಎಷ್ಟು ಚಿಕ್ಕ ವಯಸ್ಸಿದೆಯೋ ಆ ಪರಿಣಾಮದ ಎಫೆಕ್ಟು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಒಂದು 7-8 ವರ್ಷದ ಮಗು ಕೆಳಗಡೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಒಂದು 15-20 ವರ್ಷಕ್ಕೆ ಅವ್ರಿಗೆ ಹೇಳಿದ್ರೆ ಅಷ್ಟು ಆ ಪರಿಣಾಮ ಇರಲ್ಲ ಕಂಪೇರ್ ಮಾಡೋದು. ವ್ಯಕ್ತಿತ್ವ ವಿಕಸನದಲ್ಲಿ ಯುವರ್ ಗ್ರೇಟೆಸ್ಟ್ ಸ್ಟ್ರೆಂತ್ ಈಸ್ ನೋವಿಂಗ್ ಯುವರ್ ವೀಕ್ನೆಸ್ ಅಂತ ಹೇಳ್ತೇವೆ. ಇದು ಎಷ್ಟು ಮುಖ್ಯ ಅಂದರೆ ನಮ್ಮಲ್ಲಿರುವ ಏನು ವಾಟ್ ಇಸ್ ದಟ್ ವಿ ಆರ್ ಲ್ಯಾಕಿಂಗ್, ವಾಟ್ ಇಸ್ ಆರ್ ವೀಕ್ನೆಸ್, ಇದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಯಾರು ಮಾಡೋದು? ಅಂದರೆ ಸ್ವತಃ ನಾವೇ ಮಾಡಬೇಕಾ ಅಥವಾ ನಿಮ್ಮಂಥ ಈ ಪರ್ಸನಾಲಿಟಿ ವ್ಯಕ್ತಿತ್ವ ವಿಕಸನ ಮಾಡುವಂಥ ಅಥವಾ ತರಬೇತಿ ನೀಡುವಂಥವ್ರು ನೀವು ಇದನ್ನು ಮಾಡ್ತೀರಾ? ಹೌದು, ಈಗ ನಾವು ಈ ಥರ ಮಾಡ್ತೀವಿ, ಅವರು ಸ್ವಂತ ಮಾಡ್ಬೋದು ಆ ಥರ. ಹೆಂಗಾರೆ ಯಾವ ಥರ ನನ್ನ ಸ್ಟ್ರೆಂತ್, ಯಾಕೆಂದರೆ ಅವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ ಅಂದರೆ ಒಂದು ಲೆವೆಲ್ವರೆಗೂ ಮಾಡ್ಬೋದು. ಆದರೆ ಇನ್ನೂ ನೆಕ್ಸ್ಟ್ ಲೆವೆಲ್ವರೆಗೆ ಅವರು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತೀವಲ್ಲ, ಅದು ಯಾವ ಥರ ಮಾಡಬೇಕು ಅಂತ ಯಾರೋ ಒಬ್ರು ಒಂದ್ಸಲಿ ಕಲಿಸ್ಕೊಟ್ಟ ಮೇಲೆ ಆಗ ಅವರೇ ಸ್ವಂತ ಮಾಡ್ಬೋದು. ಈಗ ನನ್ನಲ್ಲಿ ಏನು ವೀಕ್ನೆಸ್ ಇದೆ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಒಬ್ಬ ತರಬೇತುದಾರಾಗಿ ನೀವು ನನ್ನಲ್ಲಿರುವ ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡುವ ಸಾಧ್ಯತೆಗಳಿದೆ. ಯಾಕಂದರೆ ಈಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬಳು ಹುಡುಗಿ, 14 ವರ್ಷದ ಹುಡುಗಿ, ಓದೋಕ್ಕೆ ಇಷ್ಟನೇ ಇಲ್ಲ. ಯಾಕಂದರೆ ಟೀಚರ್ ಒಂದು 3 ವರ್ಷದಿಂದ ಏನು ಈ ಥರ ಓದ್ತೀಯ, ನೀನು ಸರಿಯಾಗಿ ಓದಲ್ಲ ಅಂತ ಹೇಳಿದ್ಮೇಲೆ ಅವಳು ಓದೋದೇ ಬಿಟ್ಬಿಟ್ಲು ಕತೆ ಪುಸ್ತಕಗಳನ್ನ. ಸೊ ಅದಕ್ಕೆ ಏನು ಮಾಡಿದೆ, ಅವ್ರ ಮಕ್ಕಳಿಗೆ ಒಂದು ಅಫರ್ಮೇಷನ್ಸ್ ಥರ ಅಫರ್ಮೇಷನ್ಸ್ ಕೊಟ್ಟು, ಬೇರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇದು ಕೊಟ್ಟು, ತರಬೇತಿಗಳು ಕೊಟ್ಟು, ಆ ಮಗು ಒಂದು 2 ತಿಂಗಳಾದಮೇಲೆ ಕತೆ ಪುಸ್ತಕ ಹೋಗೋಕ್ಕೆ ಶುರು ಮಾಡೋದು. ಹಂಗಾದ್ರೆ ಮತ್ತೆ ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಮಾಡ್ಕೊಂಡು 3 ವರ್ಷ ಬಿಟ್ಟಿದ್ದ ಹ್ಯಾಬಿಟ್. ಏಕೆಂದರೆ ಪುಸ್ತಕಗಳು ಅವ್ರಿಗೆ ಅಭ್ಯಾಸ ಒಂದು ಬಂದುಬಿಟ್ರೆ ಪ್ರಪಂಚದ ಎಷ್ಟೋ ಕಲೆಗಳನ್ನ ಅವ್ರು ಕಲಿಬೋದು. ಸೊ ಆ ಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಈ ಥರ ಏನಾರ ಅವ್ರ ಗುಣಗಳಿಗೆ ಏನಾರ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ರೆ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ನೆಗೆಟಿವಿಟಿಯನ್ನು ದೂರ ಮಾಡಿ ಪಾಸಿಟಿವ್ ಥಿಂಕಿಂಗ್ ಮಾಡುವಂಥದ್ದು ಕೂಡ ವ್ಯಕ್ತಿತ್ವ ವಿಕಾಸದಲ್ಲಿ ಮುಖ್ಯ. ಸೊ ಟೆಡೆಕ್ಸ್ ಸ್ಪೀಕರ್ ಆಗಿ ನಿಮ್ಮ ಮುಖ್ಯ ಗೋಲ್ ಏನು? ವಾಟ್ ಡು ಯು ಕಾನ್ಸಂಟ್ರೇಟ್ ಆನ್? ಆ ಟೆಡೆಕ್ಸ್ ಟಾಕಲ್ಲಿ ನಾನು ನನ್ನ ಜೀವನದ ಬಗ್ಗೆ ಯಾವ ಥರ ಈ ನೇಚರಿಂದ 3 ಗುಣಗಳಿದೆ, ಆ ಗುಣಗಳನ್ನ ಯಾವ ಥರ ನಮ್ಮ ಜೀವನಕ್ಕೆ ನಾವೇ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ, ಅನುಭವಿಸ್ಕೊಡ್ಬೋದು ಅಂತ. ಅದರಲ್ಲಿ ಟೆಡೆಕ್ಸಲ್ಲಿ ಏನು ಹೇಳಿದ್ದೀನಿ ಅಂದರೆ, ಫಸ್ಟು ಇರಬೇಕಾಗಿರೋದು ನಮ್ಮ ಒಂದು ಸ್ವಂತ ಗುರಿ, ಬೇರೆಯವ್ರ ಗುರಿ ಅಲ್ಲ, ನಮ್ಮ ಸ್ವಂತ ಗುರಿ. ಅದು ಕ್ಲಿಯರಾಗಿದೆಯಾ, ಇದಾಗಬೇಕು, ಅದು ಮಾಡಬೇಕು ಅಂತ. ಅದಕ್ಕೆ ನಾನು ಉದಾಹರಣೆ ಕೊಡೋದು ನದಿಗೆ ಒಂದು ಆಸೆ ಏನಂದರೆ ಸಮುದ್ರ ಸೇರಬೇಕು ಅಂತ. ಈಗ ಸಮುದ್ರ ಸೇರಬೇಕಾದ್ರೆ ಒಂದು ಈಸಿ ದಾರಿ ಇಲ್ಲ. ಮೇಲ್ಗಡೆ ಬೆಟ್ಟದಿಂದ ಬರುತ್ತೆ, ವಾಟರ್ ಫಾಲ್ ಕೆಳಗಡೆ ಬೀಳತ್ತೆ, ಮತ್ತೆ ಅಡ್ಡಾದಿಡ್ಡಿ ಬಂಡೆಗಳು ಬಂದಾಗ ಅದು ನಿಲ್ಲಲ್ಲ. ಪ್ರಾಬ್ಲಮ್ ಅದು. ನಾವೇನು ಮಾಡ್ತೀವಿ, ಮನುಷ್ಯರು ಬಂಡೆ ಬಂದಾಗ ನಿಲ್ಲಿಸ್ಬಿಡ್ತೀವಿ, ಇಲ್ಲ ಆಗಲ್ಲ, ಇದು ಮುಂದೆ ಹೋಗೋಕ್ಕಾಗಲ್ಲ ಅಂತ. ನದಿ ಆ ಥರ ಮಾಡಲ್ಲ. ನದಿ ಅದ್ರ ಸುತ್ತ ಹೋಗುತ್ತೆ, ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ದಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಥರ ನಾವು ನಮ್ಮ ಜೀವನಗಳು ಬಂದಾಗ ನಮ್ಮ ಜೀವನದ ಗುರಿನ ಬಿಡಬಾರ್ದು, ದಾರಿ ಚೇಂಜ್ ಮಾಡಬೇಕು. ಹಾಗಾದ್ರೆ ನಾವು ಚೇಂಜ್ ದ ಪಾತ್ ಅಂತ, ಗೋಲ್ ಚೇಂಜ್ ಮಾಡಬೇಡಿ. ಸಿಗ್ತಾ ಅಲ್ವಾ ದಾರಿಲಿ ಗೋಲು, ನಾವೇನು ಮಾಡ್ತೀವಿ, ಗೋಲೇ ಚೇಂಜ್ ಮಾಡಿಬಿಡ್ತೀವಿ. ಆ ಗುರಿನೇ ಬೇಡ, ಬೇರೆ ಗುರಿ ಹುಡ್ಕೋಣ ಅಂತ. ಸೊ ನೀವು ಈಗ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ವ್ಯಕ್ತಿತ್ವ ವಿಕಸನದ ಒಂದು ಅಗತ್ಯತೆ ಬಗ್ಗೆ ಅರಿವು ಮೂಡಿಸುವಾಗ ಹೌ ಡು ಯು ಐಡೆಂಟಿಫೈ, ಅಂದರೆ ಹೇಗೆ ನೀವು ಜನರನ್ನು ಇದು ಮಾಡ್ತೀರಾ? ಶಾಲೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ಸ್ಕೂಲ್ಸ್, ಕಾಲೇಜಸ್? ಹೂ ಆರ್ ಯುವರ್ ಕ್ಲೈಂಟ್ಸ್? ಮೇನ್ ಕ್ಲೈಂಟ್ಸ್ ಹೇಳಂದ್ರೆ 15ರಿಂದ ಮೇಲ್ಗಡೆ ದೊಡ್ಡವರು, ಎಸ್ಪೆಷಲಿ ಈಗಂತೂ 21 ಇಯರ್ ಪ್ಲಸ್. ಏಕೆಂದರೆ ಅಲ್ಲಿವರೆಗೂ ಏನಾಗುತ್ತೆ, ಮಕ್ಕಳು ನಾವು ಎಷ್ಟು ಹೇಳಿದ್ರು ಅವರು ಆ ವಿದ್ಯಾಭ್ಯಾಸದ ರೇಸಲ್ಲೇ ಇರ್ತಾರೆ. ಏಕೆಂದರೆ 10th ಮಾಡಬೇಕು, 12th ಆದಮೇಲೆ ಡಿಗ್ರಿ. ನಾವು ಎಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಳ್ತೀವಿ ಅಂದ್ರೂ ಕೆಲವು ಮಕ್ಕಳು ಬರ್ತಾರೆ, ಅಥವಾ ತಂದೆ ತಾಯಿಗಳಿಗೆ ಪ್ರಜ್ಞೆ ಇದ್ದರೆ ಈ ಥರ ಇಂಪಾರ್ಟೆಂಟು ಅಂತ. ಇಲ್ಲ ಅಂದರೆ ನಾರ್ಮಲ್ ಆಗಿ 21 ಆದಮೇಲೆ ಅವ್ರಿಗೆ ಆ ಚಾಲೆಂಜ್ ಸಿಗುತ್ತೆ,
ಕೆಲಸ ನನಗೆ ಇಂಟರ್ವ್ಯೂನಲ್ಲಿ ಬರೀ ಕೆಲಸನೇ ಸಿಗ್ತಾ ಇಲ್ಲ, ಅಥವಾ ಕೆಲಸ ಸೇರಿದೆ ನನ್ನ ಪ್ರಮೋಷನ್ಗಳು ಸಿಗ್ತಾ ಇಲ್ಲ, ಆವಾಗ ಈ ಅರಿವು ಬರ್ತಾ ಇದೆ ಈಗ ಜನರಿಗೆ. ಸೊ ಕಂಪನೀಸ್ಗಳು ಅಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ಗಳು MNCಗಳು ನಿಮ್ಮನ್ನ ಹೈರ್ ಮಾಡ್ತೇವೆ ಅಂದ್ರೆ ಅವರ ಈ ಎಂಪ್ಲಾಯೀಸ್ಗೆ ಯಾವ ರೀತಿ ಅವರ ಸೆಲ್ಫ್ ಬೂಸ್ಟ್ ಮಾಡಬೇಕು ಎನ್ನುವುದರ ರೀತಿ. ಸೊ ಅದಕ್ಕೂ ಇದೆ ಎಕ್ಸಿಕ್ಯೂಟಿವ್ಸ್ಗೆ ಯಾವ ಥರ ಅವರು ಈ ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್ನು, ಕ್ರಿಟಿಕಲ್ ಥಿಂಕಿಂಗ್. ಅಲ್ಲ, ಅದನ್ನ ನಾನು ಹೇಳೋದು ಇಂಡಿವಿಜುವಲ್ ಆಗಿ ಬರ್ತಾರ ಅಥವಾ ಕಂಪನೀಸ್ ಇಂಡಿವಿಜುವಲ್ಸು ಕೇಳ್ತಾರೆ, ಕಂಪ್ನೀಸ್ಗಳು ಕೇಳ್ತಾರೆ. ಸೊ ಇಂಡಿವಿಜುವಲ್ಸ್ ಈಗ ಇದು ಅವ್ರಿಗೆ ಈ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಈಗ ಇದ್ರ ಬಗ್ಗೆ ಬೇಕು ಅಂತ. ಸೊ ಅದಕ್ಕೆ ಈಗ ಇಂಡಿವಿಜುವಲ್ಸು ಸುಮಾರು ಜನ ಬರ್ತಾ ಇದ್ದಾರೆ. ಜಾಸ್ತಿ ಬರೋದೇನೆಂದರೆ ಈಗ ನಾನೊಂದು ಗುರಿ ಇಟ್ಕೊಂಡಿದ್ದೆ, ಫಿಟ್ನೆಸ್ ಗುರಿ ಇಟ್ಕೊಂಡಿರ್ಬೋದು, ನನಗೆ ಅದು ಬರ್ತಾ ಇಲ್ಲ, ಡಿಸಿಪ್ಲಿನ್ ಬೇಕು ಅಂತ ಜಾಸ್ತಿ ಬರ್ತಾ ಇರೋದು. ಸರಿ, ಒಂದು ಪ್ರಶ್ನೆ ಇದೆ ಅಂತ ಕಾಣುತ್ತೆ. ಚೈತ್ರ ಮೇಡಮ್, ಒಬ್ಬರು ಕೇಳುಗರು ಪ್ರಶ್ನೆ ಕೇಳಿದ್ದಾರೆ. ಮೇಡಮ್, ನಮಗೆ ಮಕ್ಕಳಿಗೆ ಏನಿಷ್ಟನೋ ಅದನ್ನು ಮಾಡೋಕ್ಕೆ ತಂದೆ ತಾಯಿಗಳು ಸಪೋರ್ಟ್ ಮಾಡಬೇಕು. ಆದರೆ ಅವರು ಬಲವಂತವಾಗಿ ನಮ್ಗೆ ಇಷ್ಟ ಇಲ್ದಿರೋ ಒಂದು ಕೆಲಸಕ್ಕೆ ನಮ್ಮನ್ನು ನೂಕ್ತಾರೆ. ಆ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಅವರು ತುಂಬಾ ಬೈಯೋದು ಅಥವಾ ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡಿ ನಮಗೆ ಒಂಥರ ಅವಮಾನ ಮಾಡೋದು, ಮತ್ತು ನೀನು ಏಜ್ ಏನು, ನೀನು ಇನ್ನೂ ಏನೂ ಸಾಧಿಸೇ ಇಲ್ಲ, ಈ ಥರ ಎಲ್ಲ ಒಂದು ನೆಗೆಟಿವ್ ಕಮೆಂಟನ್ನು ಹೇಳ್ತಾ ಇರ್ತಾರೆ. ಅದರಿಂದ ಈಚೆ ಬಂದು ನಾವು ಅಂದ್ಕೊಂಡಿರೋದನ್ನು ಸಾಧಿಸೋದು ಹೇಗೆ ಅಂತ ನಮ್ಮ ಕೇಳುಗರೊಬ್ಬರು ಪ್ರಶ್ನೆನ ಕೇಳ್ತಾ ಇದ್ದಾರೆ ಸರ್. ಓಕೆ, ಸೊ ಇದಕ್ಕೆ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಒಂದು ಈ ಥರ ವ್ಯಕ್ತಿತ್ವ ಕೋರ್ಸ್ಗಳಿರ್ಬೋದು. ಇನ್ನೊಂದು, ನಾವು ಯಾವ ಥರ ನಮ್ಮ ಸರೌಂಡಿಂಗ್ ಬೆಳೆಸ್ಕೊಳ್ತೀವಿ. ಯಾಕಂದರೆ ತಂದೆ ತಾಯಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆ ತಂದೆ ತಾಯಿಗಳು ಇದ್ದಾರಲ್ಲೇ. ಆದರೆ ನಮ್ಮ ಫ್ರೆಂಡ್ಸ್ಗಳು ಯಾವ ಥರ ಇದ್ದಾರೆ, ಅಥವಾ ಅವ್ರ ಸುತ್ತಮುತ್ತನೇ ಕೆಲವರು ಇರ್ಬೋದು, ಅವರು ಒಂದು ರೆಸ್ಪೆಕ್ಟ್ ಕೊಡ್ಬೋದು, ಒಂದು ಪ್ರಮುಖ ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ರೆಸ್ಪೆಕ್ಟಬಲ್ ಇಂಡಿವಿಜುವಲ್, ಅವ್ರ ಸಂಘಟನೆ ಸ್ವಲ್ಪ ನಾವು ಜಾಸ್ತಿ ಮಾಡಿದಾಗ ಅವ್ರ ಹತ್ರ ಹೋಗಿ ಸರ್ ಈ ಥರ ಇದೆ ಅಥವಾ ಮೇಡಮ್ ಈ ಥರ ಇದೆ, ಅವರು ಒಂದು ಲೈಫ್ ಅಡ್ವೈಸ್ ಕೊಡ್ತಾ ಇರಬೇಕಾದ್ರೆ ಆ ಎನರ್ಜಿ ನಮ್ಮ ಗುರಿನ ಇಟ್ಕೊಳ್ಬೇಕು. ಯಾಕಂದರೆ ಪೇರೆಂಟ್ಸ್ ನಾವು ಇಲ್ಲಾಂದ್ರೆ ಪೇರೆಂಟ್ ಎಜುಕೇಶನ್ ಕೊಡ್ಬೇಕು ನಾವು. ಅದಕ್ಕೆ ಪ್ರೀತಮ್ ಮಧುಕರ್ ಅಂತವರು ಇದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಹೇಳಬೇಕು. ನಿಮ್ಮನ್ನು ಅವರು ತಲುಪಬೇಕಾದ್ರೆ ಹೇಗೆ? ಈಗ ನಮ್ಮ ವೆಬ್ಸೈಟ್ ಇದೆ skillsbeyondeducation.com ಅಂತ. ಅದರಲ್ಲಿ ಅವರು ಬಂದು ಒಂದು ಅವರು ಇಮೇಲ್ ಅಥವಾ ಅವರು ಇನ್ಫಾರ್ಮೇಶನ್ ಕೊಡ್ಬೋದು. ಅದರಲ್ಲಿ ಕೆಲವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೇಳ್ತಾ ಇದ್ದಾರೆ ಸರ್. ಹೌದಾ? ಅದಕ್ಕೆ ವೆಬ್ಸೈಟಲ್ಲಿ ಹೋಗಿ ಅಲ್ಲೊಂದು skillsbeyondeducation.com ಅಂತ ಇದೆ, ಅಲ್ಲೋಗಿ ಅವರು ಹಾಕಿದ್ರೆ ಅಲ್ಲಿಂದ ನಮ್ಮ ಟೀಮ್ ಅವರು ಬಂದು ಅವರನ್ನ ಒಂದು ನಂಬರ್ ಕೊಡೋದಾದ್ರೆ ಕೊಡ್ಬೋದು ಸರ್. ಯಾವ್ದಾದ್ರು? ಹೌದಾ? 8951718800. ಎಲ್ರಿಗೂ ಈಗ ಶಾರ್ಟ್ ಕಟ್ ಬೇಕು. ನಾಟ್ ವಾಂಟ್ ಟು ಗೋ ಟು ದ ವೆಬ್ಸೈಟ್. ಒಂದು ಬ್ರೇಕ್ ತಗೊಳ್ಳುವ. ಮತ್ತೆ ನೀವು ಬರೆದ ಈ ಪುಸ್ತಕ 3 ಕಲ್ಪ್ರಿಟ್ಸ್, ಅದರ ಬಗ್ಗೆ ಮಾತಾಡೋಣ. ಈ ವಿಲ್ ಪವರ್ ಅಂತ ಅದ್ರ ಬಗ್ಗೆ ಬಹಳಷ್ಟು ನೀವು ಸ್ಟ್ರೆಸ್ ಮಾಡಿದ್ರಿ ಪ್ರೀತಮ್ ಅವರೇ. ಸೊ ಈ ದೃಢ ಸಂಕಲ್ಪ ಎನ್ನುವಂಥದ್ದು ಅಂದರೆ ಅದರಲ್ಲಿ ಏನಾದರೂ ವಿಧಗಳಿವೆಯಾ? ಅದು ಹೇಗೆ ಅದನ್ನು ಡೆವಲಪ್ ಮಾಡೋದು? ಈಗ ಅದನ್ನೇ ಡೆವಲಪ್ ಮಾಡೋದು ಮುಖ್ಯ ಅಂತ ಅನಿಸುತ್ತೆ ಅಲ್ಲಿ. ಯಾಕೆಂದರೆ ಈಗ ವಿಲ್ ಪವರ್ ಅನ್ನೋದು ಒಂದು, ನಾನು ಹೇಳೋ ಪ್ರಕಾರ ಸ್ಟಾರ್ಟಿಂಗ್ ವಿಲ್ ಪವರ್. ಹಂಗಂದ್ರೆ ಏನಾರ ಒಂದು ಸ್ಟಾರ್ಟ್ ಮಾಡಬೇಕು ಅಂದರೆ, ಒಂದು ಅಭ್ಯಾಸ ಸ್ಟಾರ್ಟ್ ಮಾಡಬೇಕು ಅಂದರೆ ವಿಲ್ ಪವರ್ ಬೇಕು ಸ್ಟಾರ್ಟಿಂಗ್. ಅಂದರೆ ಏನಾರ ಒಂದು ಕೆಲಸ ಮಾಡಬೇಕು ಅಂದ್ರೂ ವಿಲ್ ಪವರ್ ಬೇಕು. ಅದೇ ಥರ ಅದೊಂದು ಆ್ಯಕ್ಸಲರೇಟರ್ ಥರ, ಆ್ಯಕ್ಸಲರೇಟರ್ ಮುಂದೆ ಪ್ರೆಸ್ ಮಾಡಿದ್ರೇ ಸ್ಮೂತಾಗಿ ಹೋಗೋದು ಗಾಡಿ. ಇನ್ನೊಂದು ಏನಂದರೆ ವಿಲ್ ಪವರು, ಏನಾರ ಒಂದು ಅಭ್ಯಾಸ ನಿಲ್ಲಿಸೋಕ್ಕೂ ವಿಲ್ ಪವರ್ ಬೇಕು. ಏನಾರ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ನೋ ಅಂತ ಹೇಳೋ ಒಂದು ಶಕ್ತಿ. ಸೊ ಅದು ಬ್ರೇಕ್ ಥರ, ಈ ಆ್ಯಕ್ಸಲರೇಟರ್ ಬ್ರೇಕ್ ಎರಡೂ ಕೆಲಸ ಮಾಡಬೇಕು ಸ್ಮೂತಾಗಿ. ಸೊ ಆವಾಗ ನಾವು ಯಾವುದೇ ಒಂದು ಸನ್ನಿವೇಶ ಬರಲಿ, ನಾವು ಅದರ ಬಗ್ಗೆ ಆ್ಯಕ್ಸಲರೇಟರ್ ಕೊಟ್ಬಿಟ್ಟು ಇನ್ನೂ ಮುಂದೆ ಫಾಸ್ಟ್ ಹೋಗ್ಬೋದು, ಅಥವಾ ಬ್ರೇಕ್ ಹಿಡಿದ್ಬಿಟ್ಟು ಇಲ್ಲ ನಾನು ಇದು ಮಾಡಲ್ಲ ಅಂತ ನೋ ಅಂತ ಹೇಳ್ಬಿಟ್ಟು ಹೊರಗಡೆನೂ ಬರ್ಬೋದು. ಅದು ದೃಢ ಸಂಕಲ್ಪ ಅಂದರೆ ಸಿಂಪಲ್ ಆಗಿ ಹೇಳೋದ್ರೆ ಹಠ ಬೇಕು. ಹಠ, ಒಳ್ಳೆ ಕೆಲಸಕ್ಕೆ ಹಠ. ಸರಿ, ಈಗ ಪ್ರೀತಮ್ ಅವರು ನೀವು ಬರೆದ ಒಂದು ಮುಖ್ಯ ಪುಸ್ತಕದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ 3 ಕಲ್ಪ್ರಿಟ್ಸ್: ಲೇಜಿನೆಸ್, ಫಿಯರ್ ಆ್ಯಂಡ್ ಡೌಟ್. Go from victim to warrior, battle your 3 culprits and that too you can do it in 90 days ಅನ್ನುವಂಥದ್ದು. ಈ ಪುಸ್ತಕ ಹೇಗೆ ಬಂತು? ಮತ್ತು ಇದರ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ಸ್ ಅಂತ ಕಾಣುತ್ತೆ. ಅಮೆಝಾನ್ ಬೆಸ್ಟ್ ಸೆಲ್ಲರ್ ಆಗಿತ್ತು. ಇದರಲ್ಲಿ ಇದೇನಂದರೆ, ಈಗ ನಾನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದ ಪ್ರೋಗ್ರಾಮ್ ವಿಷಯ ಮತ್ತು ಅದರಲ್ಲಿ ಹೇಳ್ಕೊಡೋ ಅಂಥ ವಿಷಯಗಳನ್ನೆಲ್ಲ ನಾನು ಕ್ಲೈಂಟ್ಸು ಅವರೆಲ್ಲ ಕೇಳ್ತಾ ಇದ್ರು. ಇದನ್ನು ನೀವು ಹೇಳ್ತಾ ಇದ್ದೀರಾ ಎಷ್ಟೊಂದು ಸಲ ವಿಷಯಗಳು ಮರ್ತೋಗುತ್ತೆ. ಇದನ್ನು ಒಂದು ಪುಸ್ತಕ ಥರ ಬರೆದ್ರೆ ಎಲ್ಲ ಕಲೆಕ್ಟ್ ಮಾಡಿ ಇದು ನಮಗೂ ಉಪಯೋಗ ಮತ್ತು ಬೇರೆ ಯಾರ ಈ ಥರ ಕಲಿಬೇಕು ಅಂದವ್ರಿಗೂ ಉಪಯೋಗ ಆಗುತ್ತೆ.
ಸೊ ಅದಕ್ಕೆ ಅದು ಮಾಡಬೇಕು ಅಂತ ಒಂದು ಕಲ್ಪನೆ ಪಟ್ಟು ಇದನ್ನು ದೃಢ ಸಂಕಲ್ಪ ಮಾಡಿ ಅದನ್ನು ಇದು ಮಾಡಿ ಮತ್ತು ಇದಕ್ಕೆ ಒಂದು ಕಥೆ ಹೇಳ್ಬೇಕಾದ್ರೆ ಪುಸ್ತಕದಲ್ಲೂ ಬರೆದಿದ್ದೀನಿ, ಮೈ ಸ್ಟೋರಿ ಅಂತ. ಇದು ನನಗೆ ಒಂದು ಬರೀ ಸಂಕಲ್ಪ ಆಗಿತ್ತು, ಆದರೆ ಮಾಡ್ತಾ ಇರಲಿಲ್ಲ. ಏನಾರ ಒಂದು ಕೆಲಸಗಳು ಬರ್ತಾ ಇತ್ತು, ಸರಿ ಆ ಪ್ರೋಗ್ರಾಮ್ ಮಾಡಿದ್ಮೇಲೆ ಇದನ್ನು ಬರೀತೀನಿ, ಇನ್ನೊಂದು ಏನಾರ ಆದರೆ ಮುಂದೂಡ್ತಾನೆ ಇತ್ತು. ಅದಕ್ಕೆ ಏನು ಮಾಡಿದೆ, ಇದು ಸುಮಾರು ದಿವಸ ಈ ಥರ ತಳ್ತಾನೇ ಇದೆ, 1 ವರ್ಷ ಹಾಗೆ ಹೊರಟೋಯ್ತು. ಸೊ ನಾನು ಹೇಳಿದೆ ಒಂದು ದಿವಸ ಇದನ್ನು 30 ದಿವಸದಲ್ಲಿ ನಾನು ಬರೀಬೇಕು ಅಂತ. 30 ಡೇಸ್ ಚಾಲೆಂಜ್ ಅಂತ. ಸೊ 30 ಡೇಸ್ ಚಾಲೆಂಜ್ಗೆ ಒಂದು ಜಾಗ ಹುಡುಕಿ ಅಲ್ಲಿ ಹೋಗಿ ಅಲ್ಲಿ ಸೇರಿಕೊಂಡು ನಾನು ಹೇಳಿದೆ, ಊಟ ತಿಂಡಿ ನನಗೆ ಕೊಡಿ, ನಾನು ಈ ಜಾಗ ಈ ಪುಸ್ತಕ ಬರೀದೆ, ನಾನು ಹೊರಗಡೆ ಬರಲ್ಲ. ಸೊ ಆ ಥರ ಒಂದು ಮನೆಯವ್ರು ಬಿಟ್ಟರೆ ನಾನು ಹೇಳಿದೆ ಪುಸ್ತಕ ಬರೀಲೇಬೇಕು ಅಂತ ಹೇಳಿದೆ, ಇಲ್ಲಾಂದರೆ ಬರಲ್ಲ ನಾನು ವಾಪಸ್ ಅಂತ. ಸೊ ಆ ಥರ ಒಂದು ನಾವು ಹಠ ಹಿಡಿದು ನಾವು ಆಗಲೇ ಒಂದು ಏನಾರ ಒಂದು ಗುರಿ ಸಾಧ್ಯ ಏನೋ ಒಂದು. ಅದಕ್ಕೆ ಮೊದಲು ನಮ್ಮ ಸೀನಿಯರ್ಸ್ ಹೇಳ್ತಾ ಇದ್ರು, ಏನಾರ ಒಂದು ಒಳ್ಳೇದು ಬೇಕು ಅಂದರೆ ಏನಾರ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ದೇರ್ ಇಸ್ ಆಲ್ವೇಸ್ ಅ ಪ್ರೈಸ್ ಟು ಪೇ ಅಂತಾರೆ. ಏನಾರ ಒಂದು ಪ್ರೈಸ್ ಕೊಟ್ರೇ, ಬರೀ ಹಣದ ಪ್ರೈಸೇ ಅಲ್ಲ, ಒಂದು ಟೈಮ್ ಪ್ರೈಸ್ ಕೊಡಬೇಕು, ಫ್ಯಾಮಿಲಿ ಸ್ಯಾಕ್ರಿಫೈಸ್ ಅಂತ. ಹೌದು. ಸೊ ಆ ಥರ ಈಗ ನೀವು ಎಷ್ಟು ಜನರಿಗೆ ಇದು ಕೊಡ್ತಿದ್ರ, ನೀವಾಗಿ ಏನಾದ್ರು ಟ್ರೈನಿಂಗ್ ತಗೊಂಡಿದ್ರ ಅಥವಾ ಹೌ ಇಸ್ ದಟ್ ಹೇಗೆ ನೀವು? ಈಗ ನಮ್ಮ ಸಮುದ್ರದಲ್ಲಿ ಸೇಲಿಂಗ್, ನೇವಿ ಸೇಲಿಂಗಲ್ಲೂ ಎಷ್ಟೋ ಟ್ರೈನಿಂಗ್ ಇರ್ತಾಯಿತ್ತು. ಈ ಥರ ಸುಮಾರು ಟ್ರೈನಿಂಗ್, ಲೀಡರ್ಶಿಪ್ ಆಗಲಿ, ಯಾವ ಥರ ನಾವು ಟ್ರೈನಿಂಗ್ ಕೊಡಬೇಕು, ನಮಗೆ ಕೊಟ್ಟಿದ್ದ ಟ್ರೈನಿಂಗು. ನಮಗೆ ಕೋಚು ಅಥವಾ ಮೆಂಟ್ರಿಂಗ್ ಥರ ನಾವು 1 ವರ್ಷ ಸೀನಿಯರ್ ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಜೂನಿಯರ್ ನಾವೇ ಟ್ರೈನ್ ಮಾಡಬೇಕು. 1 ವರ್ಷ ಸೀನಿಯರ್ ಅವ್ರು ನಮಗೆ ಟೀಚ್ ಮಾಡೋರು. ಸರಿ, ಈಗ 3 ಕಲ್ಪ್ರಿಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಸಮಯ ಆಗ್ತಾ ಬಂತು, 2-3 ನಿಮಿಷ ಇದೆ ನಮಗೆ. ಲೇಸಿನೆಸ್, ಫಿಯರ್ ಮತ್ತು ಡೌಟ್, ಇದು ಯಾವ ರೀತಿ ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಒಂದು ಬ್ರೇಕ್ ಆಗುತ್ತೆ ಅನ್ನುವಂಥದ್ದು. ಸೊ ಇದೊಂದು 3 ಶತ್ರುಗಳು ಹೇಳ್ಬೋದು. ನಮ್ಮ ಸುತ್ತ ಯಾವಾಗಲೂ ಇರ್ತಾರೆ, 3 ಎನಿಮೀಸ್ ಅಂತ. ಸೊ ನಮ್ಮ ಸುತ್ತ ಯಾವಾಗಲೂ ಇರ್ತಾರೆ. ಇದು ನೀವು ಗೆಲ್ಲಕ್ಕಾಗಲ್ಲ, ಆದರೆ ಕಂಟ್ರೋಲ್ ಮಾಡ್ಬೋದು. ಹಂಗಂದರೆ ಇದ್ರ ಶಕ್ತಿ ಕಮ್ಮಿ ಮಾಡ್ಬೋದು. ಆದರೆ ನೀವು ಯಾವಾಗ ವೀಕ್ ಆಗಿರ್ತಿರೋ, ವೀಕ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಆ ವೀಕ್ ಮೂಮೆಂಟ್ಸಲ್ಲಿ ಮತ್ತೆ ಇದು ಮೇಲ್ಗಡೆ ಬರುತ್ತೆ. ಆಗ ನಿಮಗೆ ಇನ್ನೂ ಸೋಮಾರಿತನ ಕೊಡುತ್ತೆ. ಮತ್ತೆ ವೈಟ್ ಇದು ಭಯ ಕೊಡ್ಬೋದು ಯಾವ್ದಾರ ಒಂದು. ಈಗ ಒಬ್ಬರು ಈ ಕೆಲಸ ಈ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು, ಇನ್ನೊಂದು ಕಂಪ್ನಿಗೆ, ಆಗ ಭಯ ಬರ್ತೋ, ಇನ್ನೊಂದು ಕೆಲಸ ಬಿಟ್ಟರೆ ಅದು ಯಾವ ಥರ ಇರುತ್ತೋ, ನಾನು ಆ ಕೆಲಸ ಡಿಸಿಷನ್ ತೊಗೋಬೇಕಾ ಇಲ್ವಂತ ಭಯ ಬರುತ್ತೊಂದು, ರೈಟ್? ಆಗ ಅದು ಒಳ್ಳೇದಾ ಕೆಟ್ಟದಾ ಅದನ್ನೆಲ್ಲ ಯೋಚನೆ ಮಾಡಿ ಆ ಡಿಸಿಷನ್ ತೊಗೋಬೇಕು. ಅದಕ್ಕೊಂದು ಧೈರ್ಯ ತೋರಿಸಿ, ಇಲ್ಲ ನಾನು ಟ್ರೈ ಮಾಡ್ತೀನಿ ಅಂತ. ಈಗ ನಾನು ನೇವಿಲಿ ಇರ್ಬೇಕಾದ್ರೆ ಕ್ಯಾಪ್ಟನ್ ಆಗಿ ಅದೊಂದು ಸೆಟ್ ಪಾತ್, ಹಂಗಾರೆ ನಾನು ಆರಾಮಾಗಿ ಅದನ್ನು ಮಾಡ್ಕೊಂಡು ಮುಂದೆ ಮಾಡ್ತಾನೆ ಇರ್ಬೋದು ವರ್ಷ. ಅದನ್ನು ನಾನು ಈಗ ಬಿಟ್ಟು ಇನ್ನೊಂದು ಈ ಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಈ ಥರ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಆಗಲೂ ಒಂದು ಭಯ ಇರುತ್ತೆ, ಇದೇನು ಒಳ್ಳೆ ಡಿಸಿಷನ್ ತೊಗೊಳ್ತಾ ಇದ್ದೀನ ಈ ಥರ ನನ್ನ ಮುಂದಿನ ಜೀವನಕ್ಕೆ. ಸೊ ಆಗೇನಾಗುತ್ತೆ, ಅದೇ ಥರ ಡೌಟ್ಸ್ ಬರುತ್ತೆ. ಎಲ್ಲ ಗುರಿಗೂ ಒಂದು ಹೊಸ ಗುರಿ ನಾವು ಗುರಿ ಇಟ್ಟಾಗ ಈ 3 ಬರುತ್ತೆ. ಗುರಿ ಇಡಕ್ಕೂ ಭಯ ಇರುತ್ತೆ, ಅಥವಾ ಡೌಟ್ ಬರುತ್ತೆ, ಇದು ಮಾಡೋ ಕೆಪಾಸಿಟಿ ಇದೆಯಾ. ಸ್ವಾಟ್ ಅನಾಲಿಸಿಸ್ ಒಂದು, ಹೌದು, ನಿಜ ನೀವು ಹೇಳ್ತಾ ಇದ್ದಾರೆ, ಕರೆಕ್ಟ್ ಏನೋ. ಸ್ವಾಟ್ ಅನಾಲಿಸಿಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟು. ಸೊ ಆ ಥರ ಈ ಥರ 3 ಶತ್ರುಗಳು ಬರ್ತಾ ಇರ್ತಾರೆ. ಸರಿ, ಯಾರಿಗಾದರೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಪ್ರೀತಮ್ ಮಧುಕರ್ ಅವರನ್ನು ಸಂಪರ್ಕಿಸಬೇಕಾದ್ರೆ ಅವರು ವಾಟ್ಸಪ್ ಮೂಲಕ ಅವರಿಗೆ ಮೆಸೇಜ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 886175. ಯಾವ ನಂಬರ್ ಸರ್? 895. ಓಕೆ. 11 78800. ಓಕೆ, ನಂಬರ್ ಇನ್ನೊಮ್ಮೆ ಹೇಳ್ತೇನೆ. ವಾಟ್ಸಪ್ ಮಾಡಬೇಕಾದ ಸಂಖ್ಯೆ 8951178800. ನೆನಪಿಡ್ಲಿಕ್ಕೆ ಸ್ವಲ್ಪ ಸುಲಭ ಅಂತ ಕಾಣುತ್ತೆ. ಸರಿ, ಹಾಗಾದರೆ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಯಿತು. ಇದುವರೆಗೆ ನಮ್ಮ ಕೇಳುಗರಿಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟ ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರಿಗೆ ಧನ್ಯವಾದಗಳು. ಎಸ್ ಕೇಳಿದ್ರೆ, ಇದಾಗಿತ್ತು ಇವತ್ತಿನ ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ಫೌಂಡರ್ ಆಫ್ ಸ್ಕಿಲ್ಸ್ ಬಿಯಾಂಡ್ ಎಜುಕೇಶನ್ ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಅವರು.